ಜ್ಯೋತಿ ಬೆಳಗಿಸುವ ಮೂಲಕ ಪೂಜ್ಯರಿಂದ ಉದ್ಘಾಟಿಸಲಾಗುವುದು. ಮೇಲೆ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಸ್ವಾಮೀಜಿಗಳು ಮತ್ತು ಶ್ರೀಗಳು ದಯಮಾಡಿ ಭಾಗವಹಿಸಬೇಕು. ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಎಲ್ಲ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದಂತ ಪರಮ ಪೂಜ್ಯರಿಗೆ ಭಕ್ತಿಯ ನಮನಗಳು. ಈಗ ಹುಲಿಜಯಂತಿ ಮಹಾರಾಜ್ ಪೂಜಾರಿಗಳಿಂದ ಆಶೀರ್ವಚನ. ಸರ್ವಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇವಣಸಿದ್ದೇಶ್ವರನ ಭಕ್ತಿಯಿಂದ ಸ್ಮರಿಸಿ, ಕುಲದೈವ ಬೀರಲಿಂಗೇಶ್ವರರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಎನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ, ಮಾನವರಲ್ಲಿ ಮಣಿಗೇನಿಯಾಗಿ ಶಿವನಲ್ಲಿ ಶಿವಗೇನಿಯಾಗಿ ಇಂದಿಗೋ ಸಹ ಸಾಕ್ಷಾತ್ಕಾರ ಶಿವಪಾರ್ವತಿಯರನ್ನ ಧರೆಗಿಳಿಸಿ ಮುಂಡಾಸ ಪಡೆಯುವಂತ ಎನ್ನ ಕುಲ ಅಜ್ಜ ಮಹಿಮಾಪುರುಷ ಮಹಾತ್ಮ ಮಾಳಿಂಗರಾಯರ ಭಕ್ತಿಯ ಸನ್ನಿಧಾನಕ್ಕೂ ಕೂಡ ಎನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ, ಬಹಳ ವಿಶೇಷವಾಗಿರತಕ್ಕಂಥ ಗುರುವಿನ ಬಂಧುಗಳ ವಿವಾಹ ಮಹೋತ್ಸವದ ಅಂಗವಾಗಿ ಬಹುತೇಕ 25 ಜೋಡಿಗಳಿಗಿಂತಲೂ ಅಧಿಕವಾಗಿರತಕ್ಕಂತಹ ಸಾಮೂಹಿಕವಾಗಿರತಕ್ಕಂಥ ವಿವಾಹ ಸಮಾರಂಭದ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಪರಮಪೂಜ್ಯರು ಈ ಭಾಗದೊಳಗೆ ನಡೆದಾಡುವ ದೇವರೆಂದು ಪ್ರಸಿದ್ಧವಾಗಿರತಕ್ಕಂಥ ಸಮಾಜದ ಏಳಿಗೆಗಾಗಿ ತಮ್ಮನ್ನು ತಾವು ನಿತ್ಯವೂ ಕೂಡ ತೊಡಗಿಸಿಕೊಂಡು ಸಮಾಜದ ಜಾಗೃತಿಯನ್ನಗೊಳಿಸುವಂತ ಕಾಗಿನಲೆ ಕನಕ ಗುರುಪೀಠ ತಿಂತನಿಯ ಬ್ರಿಡ್ಜ್ನ ಶ್ರೀ ಸಿದ್ದರಾಮಾನಂದ ಮಹಾಪುರಿ ಸ್ವಾಮೀಜಿಗಳ ಭಕ್ತಿಯ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಮರ್ಪಿಸಿ, ಆತ್ಮೀಯ ಪರಮಪೂಜ್ಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ಗುರುವಿನ ಗುರುಗಳಿಗೂ ಕೂಡ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಹರಗುರುಚರ ಮೂರ್ತಿಗಳ ಭಕ್ತಿಯ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು, ಇಂಥ ಒಂದು ಶುಭ ಸಂದರ್ಭದಲ್ಲಿ ವಿವಾಹ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡತಕ್ಕಂಥ ಗುರುವಿನ ಬಂಧುಗಳ ಆ ನವ ಜೋಡಿಗಳಿಗೂ ಕೂಡ ಎನ್ನ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ, ಈ ಸಮಾರಂಭಕ್ಕೆ ಸಾಕ್ಷಿ ಆಗಿರತಕ್ಕಂಥ ಸುತ್ತಮುತ್ತಲಿನ ಗ್ರಾಮದ ಈ ಮಠದ ಭಕ್ತರು ಹಾಗೆ ಸಾಮೂಹಿಕ ವಿವಾಹದ ಅವರೆಲ್ಲರ ಬಂಧುಗಳಿಗೂ ಕೂಡ ಎನ್ನ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳು.
ಬಹಳ ವಿಶೇಷವಾಗಿರತಕ್ಕಂತ ಕಾರ್ಯಕ್ರಮ. ಕೇವಲ ತಮ್ಮ ಮದುವೆ ತಾವು ಮಾಡ್ಕೊಳ್ಳೋದೇನೋ ದೊಡ್ಡದಲ್ಲ, ಆದ್ರೆ ಈ ಮಠ ನಡೆದು ಬಂದಿರತಕ್ಕಂಥ ದಾರಿ ಸಮಾಜದ ಏಳಿಗೆಗಾಗಿ, ಸಮಾಜದ ಹಿತಕ್ಕಾಗಿ ಅನೇಕ ರೀತಿಯ ಕಾರ್ಯಗಳನ್ನ ಅವ್ರು ಮಾಡ್ಕೊಂಡು ಬಂದಿದ್ರು. ಅದ್ರ ನಿಟ್ಟಿನೊಳಗ ಇನ್ನೊಂದು ವಿಶೇಷವಾಗಿ ತಮ್ಮ ಮದುವೆಯ ಜೊತೆಗೆ ಈ ಭಾಗದೊಳಗಿರ್ತಕ್ಕಂಥ ಎಲ್ಲ ಜನರಿಗೆ ಪ್ರೋತ್ಸಾಹಿಸುವಂತ ಉದ್ದೇಶಕ್ಕಾಗಿ ಈ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಈ ಭಾಗದೊಳಗಿರ್ತಕ್ಕಂಥವ್ರಿಗೆ ಆಗಬೇಕಂತೇಳಿ ತಮ್ಮ ಮದುವೆಯ ಜೊತೆಗೆ 10 ಮದುವೆಗಳನ್ನ ಮಾಡಿಕೊಡುವಂತ ಈ ಕಾರ್ಯ ಐತಲ್ಲ, ಇದು ಬಹುತೇಕ ಬಹಳ ಪುಣ್ಯದ ಕಾರ್ಯವನ್ನ ಈ ಶ್ರೀಮಠ ಮಾಡ್ಕೊಂಡು ಬಂದಿದೆ. ಅದರ ಸದುಪಯೋಗವನ್ನ ಈ ಭಾಗದ ಎಲ್ಲ ಭಕ್ತರು ಕೂಡ ಇವತ್ತು ತಗೊಂಡಿದ್ದೀರಿ. ಇವತ್ತೇನು ವಿವಾಹ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಜೀವನದೊಳಗೆ ಒಂದು ಸ್ಮರಣೀಯವಾಗಿರ್ತಕ್ಕಂಥ ದಿನ ಇವತ್ತು. ಯಾಕಂದ್ರ ನಿಮ್ಮ ಮದುವೆ ಒಂದು ಮಾಡಬೇಕಾಗಿತ್ತಂದ್ರೆ ಇಷ್ಟು ಜನಕ್ಕೆ ನೀವು ಸೇರ್ಸಕ್ ಆಗ್ತಿರ್ಲಿಕ್ಕಿಲ್ಲ. ಆದ್ರ ಈ ಶ್ರೀಮಠದ ಭಕ್ತಿಯ ಮಾರ್ಗದೊಳಗಿರ್ತಕ್ಕಂಥ ತಾವೆಲ್ಲರೂ ನಿಮ್ಮ ಮದುವೆಗೆ ಬಂದಿರತಕ್ಕಂತ ಎಲ್ಲರೂ ಕೂಡ ಪರಮ ಪೂಜ್ಯರಾಗಿರ್ಬೋದು, ಬಂಧು ಎಲ್ಲರೂ ಇರಬಹುದು. ಆದ್ರ ಇಷ್ಟೊಂದು ದೊಡ್ಡ ಮಟ್ಟದೊಳಗೆ ಸೇರಿ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ನಿಮಗೈತಿ ಅಂದ್ರ ನೀವು ಕೂಡ ಈ ವಿವಾಹವನ್ನ ಹೆಂಗ್ ಮಾಡ್ಕೊಂಡಿದ್ದಿರಲ್ಲ, ನೀವೆಲ್ಲರೂ ಕೂಡ ಬಹಳ ಪುಣ್ಯವಂತರಂತೆಲ್ಲ ಭಾವಿಸಿ ನಿಮ್ಮ ಬರುವ ಮುಂದಿನ ಜೀವನ ಅತ್ಯಂತ ಸುಂದರವಾಗಿರಲಿ. ನಿಮ್ಮ ಬದುಕೊಳಗ ಯಾವ ಕಷ್ಟವೂ ಕೂಡ ಬರದಂಗ ಆ ರೇವಣ ಸಿದ್ದೇಶ್ವರ, ಜಗದ್ಗುರು ಬೀರಲಿಂಗೇಶ್ವರ, ಎಲ್ಲ ಮಹಾತ್ಮರ ಆಶೀರ್ವಾದ ನಿಮ್ಮ ಕುಟುಂಬದ ಜೊತೆಗೆ ನಿರಂತರವಾಗಿ ಇರಲಿ ಅಂತೇಳಿ ನಾವು ಕೂಡ ಭಕ್ತಿಯಿಂದ ಆಶೀರ್ವದಿಸಿ ಈ ಒಂದು ಸದುಪಯೋಗವನ್ನು ಪಡಿಸ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅಮೂಲ್ಯವಾಗಿರತಕ್ಕಂಥದ್ದು. ಪರೋಪಕಾರಕ್ಕಾಗಿ ಮಾಡಿರ್ತಕ್ಕಂಥ ಕಾರ್ಯ, ಇವತ್ತು ಎಲ್ಲ ಭಕ್ತರಿಗೆ ಅನುಕೂಲಕ್ಕಾಗಿ ಮಾಡಿರ್ತಕ್ಕಂಥ ಕಾರ್ಯ, ಅದು ಭಗವಂತನ ಕಾರ್ಯ, ಪರೋಪಕಾರದ ಕಾರ್ಯ, ಪುಣ್ಯದ ಕಾರ್ಯ. ಈ ಕಾರ್ಯಕ್ಕೆ ಆ ಭಗವಂತನು ಕೂಡ ಮೆಚ್ಚುತ್ತಾನಂತ ಕೇಳಿಕೊಂಡು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಆ ರೇವಣ ಸಿದ್ದೇಶ್ವರ, ಬೀರಲಿಂಗೇಶ್ವರ, ಮಾಳಿಂಗರಾಯ, ಮೈಲಾರಲಿಂಗ ಎಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡಲಿ ಅಂತ ಕೇಳಿಕೊಂಡು ಬರುವಂತ ದಿನಮಾನದೊಳಗೆ ಮಳಿ ಬಳಿಯಾಗಿ ಆ ಭಗವಂತನ ಆಶೀರ್ವಾದ ನಂತರ ರೈತರ ಬಹಳ ಶುದ್ಧವಾಗಲಿ ಅಂತ ಕೇಳಿಕೊಂಡು ನಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕರೆಸಿ ಸನ್ಮಾನಿಸಿರ್ತಕ್ಕಂಥ ಶ್ರೀಮಠದ ಎಲ್ಲ ಕಾರ್ಯಕರ್ತರಿಗೂ ಪರಮ ಪೂಜ್ಯರಿಗೂ ಕೂಡ ಎನ್ನ ಭಕ್ತಿಯಿಂದ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ಭಕ್ತರಿಗೆ ಆಶೀರ್ವಾದವನ್ನ ನೀಡಿದಂತ ನುಡಿಗಳ ಮೂಲಕ ಪೂಜ್ಯರಿಗೆ ಭಕ್ತಿಯ ನಮನಗಳು. ಈಗ ಸಿದ್ದಯ್ಯ ಸ್ವಾಮಿಗಳು ಜ್ಞಾನಪ್ಪಯ್ಯನವರು ಮುದಗಲ್ ಶ್ರೀಗಳಿಂದ ಒಂದೆರಡು ಆಶೀರ್ವಾದ ನುಡಿಗಳು. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಈ ಒಂದು ವಿವಾಹ ಜೊತೆಗೆ ಸಾಮೂಹಿಕ ಲಗ್ನಗಳ ಈ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕನಕ ಗುರುಪೀಠದ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ಹಿಡಿದಾವರುಗಳಿಗೆ ಶರಣೆಂದು, ಅದೇ ರೀತಿಯಾಗಿ ಹುಲಿಜಂತಿಯ ಶ್ರೀಗಳಿಗೂ ಕೂಡ ಶರಣೆಂದು, ಈ ಮಠದ ಪೀಠಾಧಿಪತಿಗಳು ನಮ್ಮ ಬಂಧುಗಳು ಆಗಿರ್ತಕ್ಕಂಥ ಮಾದಯ್ಯ ಗುರುಗಳ ಹಿಡಿದಾವರುಗಳಿಗೆ ಶರಣೆಂದು, ಅದೇ ರೀತಿಯಾಗಿ ಚಿದಾನಂದಯ್ಯ ಗುರುಗಳು ನಮ್ಮ ಎಲ್ಲ ಗುರುಗಳ ಸಾನ್ನಿಧ್ಯಕ್ಕೆ ಶರಣೆಂದು, ಜೊತೆಗೆ ಇವತ್ತಿನ ವಿವಾಹ ಆಗಿರ್ತಕ್ಕಂಥ ಹಳೆಯರಾಗಿರ್ತಕ್ಕಂಥ ಬಸವರಾಜಯ್ಯ ಸ್ವಾಮಿಗಳಲ್ಲಿ
ಅವರ ಶ್ರೀಮತಿಯವರಲ್ಲಿ ಜೊತೆಗೆ ಸಾಮೂಹಿಕವಾಗಿ ಲಗ್ನ ಆಗಿರ್ತಕ್ಕಂಥ ಎಲ್ಲ ನವ ಜೋಡಿಗಳಿಗೂ ಈ ಊರಿನ ಸುತ್ತಮುತ್ತಲಿನ ಭಕ್ತರಲ್ಲಿ ಎಲ್ಲ ಗುರು ಹಿರಿಯರಲ್ಲಿ ನನ್ನ ಶರಣಾರ್ಥಿಗಳು. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಮ್ಮ ಬಂಧುಗಳು ಆಗಿರ್ತಕ್ಕಂಥ ಮಾದಯ್ಯ ಗುರುಗಳು ಅವರ ಒಂದು ಸಂಪ್ರದಾಯ. ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಮಠದ ಪ್ರತಿಯೊಂದು ಕಾರ್ಯಕ್ರಮ, ಒಂದು ಸಣ್ಣದ ಕಾರ್ಯಕ್ರಮ ಇರಲಿ, ದೊಡ್ಡ ಕಾರ್ಯಕ್ರಮ ಇರಲಿ, ಸಾಮಾಜಿಕವಾಗಿ ಈ ಮಠದ ವತಿಯಿಂದ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನ ತಲೆಯಲ್ಲಿ ಇಟ್ಟುಕೊಂಡು ಇವತ್ತ ಮಠ ಬೆಳಿಬೇಕಾದ್ರೆ ಮಠದ ಶಿಷ್ಯರು ಬೇಕಾಗುತ್ತೆ. ಇವತ್ತ ಶಿಷ್ಯರಿಗೆ ಒಳ್ಳೇದಾಗಬೇಕಾದ್ರೆ ಮಠ ಬೇಕಾಗುತ್ತೆ. ಮಠ ಬಿಟ್ಟು ಶಿಷ್ಯರಿಲ್ಲ, ಶಿಷ್ಯರ ಬಿಟ್ಟು ಮಠ ಇಲ್ಲ ಅನ್ನುವಂಥದ್ದು. ಶಿಷ್ಯರಿಂದ ಮಠಕ್ಕೆ ಲಾಭ, ಮಠದಿಂದ ಶಿಷ್ಯರಿಗೆ ಲಾಭ. ಇವತ್ತ ನಾವು ನೀವೆಲ್ಲ ನೋಡ್ತಾ ಇದ್ದೇವೆ, 20 ಜೋಡಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಾಮೂಹಿಕ ಲಗ್ನಗಳನ್ನ ನಮ್ಮ ಬಂಧುಗಳು ಮಾಡಿಕೊಟ್ಟಿದ್ದಾರೆ. ಬಂಧುಗಳೇ, ಇಂಥ ಒಂದು ತುಟ್ಟಿಯ ಕಾಲಮಾನದಲ್ಲಿ ಒಂದು ಲಗ್ನ ಮಾಡಿದರೆ ಲಕ್ಷಾನುಗಟ್ಟಲೆ ಖರ್ಚಾಗುವಂತ ಒಂದು ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು ಬಡವರ ಇವತ್ತ ಒಂದು ಲಗ್ನ ಮಾಡಿದರೆ ಲಕ್ಷಗಟ್ಟಲೆ ಖರ್ಚಾಗತ್ತೆ. ಮತ್ತೆ ಆ ಖರ್ಚನ್ನು ತೀರಿಸಲಿಕ್ಕೆ ಅವರು ಮತ್ತೆ ಬೆಂಗಳೂರು ಎಲ್ಲೋ ದುಡ್ಲಿಕ್ಕೆ ಹೋಗ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಬಂಧುಗಳು ಇವತ್ತ ನಮ್ಮ ಶಿಷ್ಯಂದಿರಿಗೆ ಒಳ್ಳೆಯದಾಗಲಿ, ಎಲ್ಲಾ ರೀತಿಯಿಂದ ಅವರಿಗೆ ಅನುಕೂಲ ಆಗಲಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಇದು ಒಂದು ಸಾರಿ ಅಲ್ಲ, ಪ್ರತಿ ವರ್ಷ ಕೂಡ ಸಾಮೂಹಿಕ ಲಗ್ನಗಳನ್ನ ಅವ್ರು ಮಾಡ್ಕೊಂತನ ಬಂದಾರ. ಈ ಮಠ ಸಮಾಜಕ್ಕೆ ಕೊಡುಗೆ ಕೊಟ್ಕಂತನ ಬಂದದ. ಈ ಮಠದ ಕೊಡುಗೆ ಅಪಾರವಾದದ್ದು. ಈ ಕೊಡುಗೆಯ ಒಂದು ಭಕ್ತಿಯ ಮಾರ್ಗದಲ್ಲಿ ಜನರು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಮುಂದೆ ತಾವೆಲ್ಲರೂ ಈ ಸಾಮೂಹಿಕ ಲಗ್ನದಲ್ಲಿ ಲಗ್ನ ಆಗಿದ್ದೀರಿ, ಮತ್ತೆ ತಾವು ಮನೆಗೆ ಹೋಗಿ ವಾರ ನೀರು ಅದು ಇದು ಅಂತ ಮತ್ತೆ ಹೆಚ್ಚಿನ ಒಂದು ಇದು ಖರ್ಚಿಗೆ ಹೋಗಬೇಡ್ರಿ. ಸಾಮೂಹಿಕ ಅಂತಂದ್ರೆ ಯಾವುದೇ ಖರ್ಚು ಇಲ್ದಂಗ ಮಠದೊಳಗ ಲಗ್ನ ಆಗದ ಒಂದು ಸಾಮೂಹಿಕಕ್ಕ ಒಂದು ಅರ್ಥ ಬರುತ್ತೆ. ಮತ್ತೆ ಮನೆಗೆ ಹೋಗಿ ಲಕ್ಷಾನುಗಟ್ಲೆ ಖರ್ಚು ಮಾಡಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಮತ್ತೆ ತಾವು ಸಾಲಕ್ಕೆ ಗುರಿ ಆಗ್ಬೇಡ್ರಿ. ಇವತ್ತ ನಾನು ತಮ್ಮೆಲ್ಲರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ. ತಾವು ಮನೆಯಲ್ಲಿ ಲಗ್ನ ಆಗಿದ್ರೆ ಬಂಧು ಬಳಗದವರು ಅಷ್ಟೇ ಬಂದು ತಮ್ಗೆ ಆಶೀರ್ವಾದ ಮಾಡ್ತಾರೆ. ಇವತ್ತ ಈ ಮಠದೊಳಗೆ ತಾವು ಲಗ್ನ ಆಗಿದ್ದೀರಾ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನವಜೋಡಿಗಳಿಗೆ ಹರ ಗುರು ಚರಮೂರ್ತಿಗಳ ಎಲ್ಲ ಗುರು ಹಿರಿಯರ ಆಶೀರ್ವಾದ ತಮಗೆ ಆಗುತ್ತೆ. ಅವರ ಆಶೀರ್ವಾದದಿಂದ ತಮ್ಮ ಬಾಳು ಬೆಳಕಾಗಲಿ, ತಮ್ಮ ಜೀವನ ಉಜ್ವಲವಾಗಲಿ ಅಂತ ಹರಿಸುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಮಠದ ಪೀಠಾಧಿಪತಿಗಳಿಗೂ ಗುರುಗಳಿಗೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.
ಧನ್ಯವಾದಗಳು ಪೂಜ್ಯ ಸಿದ್ದಯ್ಯ ಸ್ವಾಮಿಗಳು ಜ್ಞಾನಪ್ಪನವರಿಗೆ. ಈಗ ತಾನೇ ಆಗಮಿಸಿರುವಂತ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ RS ನಾಡಗೌಡರು ಕಳ್ಳಾಪುರ ದಣಿಯೊಂದೇ ಖ್ಯಾತಿಯನ್ನು ಹೊಂದಿರುವಂತ ನಮ್ಮ ದಣಿಗಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಕಳ್ಳಾಪುರ ದಣಿಗಳಿಗೆ ಈ ಗುರುವಿನ ಬಂಧುಗಳಿಂದ ಸ್ವಾಗತ ಮತ್ತು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಚಿದಾನಂದಯ್ಯ ಸ್ವಾಮಿಗಳು ತುರ್ವೇಳ ರೇವಣಸಿದ್ದೇಶ್ವರ ಮಠ ಇವರಿಂದ ಶ್ರೀ ನುಡಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ವದಮೇನ ದರ್ಶಿತಂ ತಸ್ಮೈ ಶ್ರೀ ಗುರುರ್ವೇ ನಮಃ. ಅಂತಿಪ್ಪ ಎಲ್ಲ ಗುರು ಮಹಾರಾಯರನ್ನ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ತಾಯಿ ಹೃದಯ ಶ್ರೀಗಳಾಗಿರ್ತಕ್ಕಂಥ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಕನಕ ಗುರುಪೀಠ ತಿಂತಿಣಿ ಬ್ರಿಡ್ಜ್ ರವರಿಗೆ ನಾನು ಅವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತವನ್ನ ಬಯಸಬೇಕು. ಈ ಒಂದು ಸಂದರ್ಭದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹರ ಗುರುಚರ ಮೂರ್ತಿಗಳಿಗೆ, ವಧುವರರಿಗೆ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಬಂಧು ಬಳಗದವರಿಗೆ ತಾವೆಲ್ಲರೂ ನಡುವೆ ಇರ್ತಕ್ಕಂಥವ್ರು ಕೂಡ್ಬೇಕು. ತಾಯಿ ಅಮ್ಮರ ಯವ್ವ ಸ್ವಲ್ಪ ತಾವು ಕುಂತ್ಕೊಂಡ್ರೆ ಚೆನ್ನಾಗಿರ್ತದೆ. ಚೇರ್ಗಳ ಕಾಲಿದಾವ. ಒಂದ್ 5 ರಿಂದ 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ಶ್ರೀಗಳು ಮಾತಾಡ್ತಾರೆ. ಇವತ್ತಿನ ಈ ಒಂದು ಶುಭ ಸಂದರ್ಭ ಯಾಕೆ ಶುಭ ಸಂದರ್ಭ ಅಂತಂದ್ರೆ, ಇಷ್ಟು ಜನ ಏನು ಮದುವೆ ಆಗಿರ್ತಕ್ಕಂಥವ್ರು ಕಾಯಾಸ್ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ಮ ಮನೆ ಮುಂದೆ ಏನಾದ್ರು ಮದುವೆ ಆಗಿದ್ರೆ ಇಷ್ಟು ಜನ ಶ್ರೀಗಳು ಸಿಗ್ತಿರ್ಲಿಲ್ಲ, ಇಷ್ಟು ಜನ ದೈವ ಸಿಗ್ತಿರ್ಲಿಲ್ಲ, ಇಷ್ಟು ಜನ ಹಿರಿಯರು ಸಿಗ್ತಿರ್ಲಿಲ್ಲ. ಇವರೆಲ್ಲರೂ ಕೂಡಿ ನಿಮಗೆ ಹಾರೈಕೆ ಮಾಡಿದ್ದಾರೆ. ಇವತ್ತು ಈ ಹಾರೈಕೆಗೆ ಕಾರಣ ಏನು ಅಂತಂದ್ರೆ, ಶ್ರೀ ಗುರು ರೇವಣಸಿದ್ದೇಶ್ವರ ಶ್ರೀ ಗುರು ರಾಮಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಮಾದಯ್ಯ ಗುರುವಿನರವರು. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಸ್ವಲ್ಪ ಚಪ್ಪಾಳೆ ಜೋರಾಗಿ ಬರಲ್ಲ. ಅವರಿಗೆ ಬಹಳ ಕಷ್ಟಪಟ್ಟು ಪ್ರತಿ ವರ್ಷ ಪದ್ಧತಿ ಅಂತ ಈ ವರ್ಷನೂ ಕೂಡ ಒಂದು ಮದುವೆ ಆಗ್ಲಿ, ಇನ್ನೊಂದಾಗ್ಲಿ, ಮುಂದೊಂದಾಗ್ಲಿ, ಯಾವುದೇ ಕಾರ್ಯಕ್ರಮದಲ್ಲಿ ನಮ್ದೊಂದ ಮಾಡಿದ್ರೆ ಹಿಂಗ ನಮ್ ಜೊತೆಗೆ ಇನ್ನೊಂದಿಷ್ಟು ಜನರದ್ದು ಮಾಡಿದ್ರೆ ಚೆನ್ನಾಗಿರ್ತದಲ್ಲ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಏನಂತಾರೆ ಸದ್ಗುಣ. ಸದ್ಗುಣ ಅಂತ ಕರೀತಾರೆ. ಆ ಸದ್ಗುಣಗಳು ಕೂಡ ನಿಮ್ಮೆಲ್ಲರಲ್ಲಿ ಬರ್ಲಿ, ನವದಂಪತಿಗಳಲ್ಲಿ. ಯಾಕಂತಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ. ಅಂದ್ರೆ ನೀವುಗಳು ಇಬ್ರು ಒಂದಾಗಿ ಏನನ್ನಾದ್ರೂ ಭಕ್ತಿ ಮಾಡಿದ್ರೆ ಭಕ್ತಿ ಹಿತ ಆಗ್ತದೆ. ಏನನ್ನಾದ್ರೂ ಕೆಲಸ ಮಾಡಿದ್ರೆ ಕೆಲಸ ಯಶಸ್ವಿ ಆಗ್ತದೆ. ಏನನ್ನಾದ್ರೂ ನೀವು ಜ್ಯೋತಿಯನ್ನ ಬೆಳಗಿಸಿದ್ರೆ ಆ ಜ್ಯೋತಿ ಇಡೀ ಜಗತ್ತಿಗೆ ಜ್ಯೋತಿಯಾಗಿ ಬೆಳಗ್ತದೆ. ಅಂತ ಒಂದು ಹಿತವಾಗ್ತಕ್ಕಂಥ ಸಂಸಾರ ನಿಮ್ದಾಗ್ಲಿ. ಆ ಹಿತವಾಗಿರ್ತಕ್ಕಂಥ ಸಂಸಾರದಲ್ಲಿ ಮಿತವಾಗಿರ್ತಕ್ಕಂಥ ವಿರಸಗಳಿರ್ಲಿ, ಅದ್ರ ಜೊತೆಗೆ ಸಮರಸ ತುಂಬಿರ್ಲಿ ಅಂತಕ್ಕಂಥದ್ದು ಶ್ರೀಗಳು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯಾಕಂತಂದ್ರೆ ಗೃಹಸ್ಥಾಶ್ರಮ ಅಂತಕ್ಕಂಥದ್ದು ಬಹುದೊಡ್ಡ ಆಶ್ರಮ. ಇದು ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ, ಜಗತ್ತನ್ನ ಸುಂದರಗೊಳಿಸ್ತಕ್ಕಂಥ ಆಶ್ರಮ, ಜಗತ್ತಿಗೆ ಮೂಲಭೂತವಾಗಿರ್ತಕ್ಕಂಥ ಕಾರಣೀಭೂತವಾಗಿರ್ತಕ್ಕಂಥ ಆಶ್ರಮ. ಅಂತ ಶ್ರೇಷ್ಠವಾಗಿರ್ತಕ್ಕಂತಹ ಈ ಒಂದು ಆಶ್ರಮಕ್ಕೆ ಈ ದಿನ ಪಾದಾರ್ಪಣೆ ಮಾಡಿರಿ. ನಿಮ್ಮ ನವದಂಪತಿಗಳ ಬಾಳಿನ ಆಕಾಶದಲ್ಲಿ ಶಿಶು ಚಂದ್ರಮ ಉದಯಿಸ್ಲಿ. ಆ ಉದಯಿಸ್ತಕ್ಕಂಥ ಶಿಶು ಚಂದ್ರಮ ಮುಂದೊಂದು ದೊಡ್ಡ ವಿಜ್ಞಾನಿ ಆಗ್ಲಿ, ಮುಂದೆ ದೊಡ್ಡ ದೇಶದ ಮಹಾದಂಡನಾಯಕನಾಗ್ಲಿ, ದೇಶದ ರಾಷ್ಟ್ರಪತಿ ಆಗ್ಲಿ, ಒಬ್ಬ ದೊಡ್ಡ IAS ಅಧಿಕಾರಿ ಆಗ್ಲಿ, IPS ಅಧಿಕಾರಿ ಆಗ್ಲಿ, ಇವೆಲ್ಲವೂ ಆಗ್ತಕ್ಕಂತ ಶಕ್ತಿಯನ್ನ ಈ ಒಂದು ವೇದಿಕೆ ಇರ್ತಕ್ಕಂಥ ಎಲ್ಲ ಶ್ರೀಗಳು ನಿಮ್ಗೆ ಹಾರೈಸ್ತಾರೆ. ಅಂತ ಒಂದು ದೊಡ್ಡ ಶಕ್ತಿವಂತ ಮಕ್ಕಳನ್ನ ನೀವು ಪಡಿರಿ, ಹಡಿರಿ ಅಂತಕ್ಕಂಥದ್ದು. ಯಾಕೆ ಅಂತಂದ್ರೆ ಸಜ್ಜಲಗುಡ್ಡ ಶರಣಮ್ಮನನ್ನ ನಾವು ಪುರಾಣ ಮಾಡಿದ್ದಾರೆ.
ಸಜ್ಜಲಗುಡ್ಡ ಶರಣಮ್ಮನ ಪುರಾಣದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನಂತಂದ್ರೆ, ಅಮ್ಮನನ್ನ ಗುರು ದೊಡ್ಡ ಬಸವಾರ್ಯ ಗುರು ದೀಕ್ಷೆ ಮಾಡ್ತಾರೆ. ಯಾವ ವಯಸ್ಸಿಗೆ ದೀಕ್ಷೆ ಮಾಡ್ತಾರೆ ಅಂದ್ರೆ 18ನೇ ವಯಸ್ಸಿಗೆ ದೀಕ್ಷೆ ಮಾಡ್ತಾರೆ. 18ನೇ ವಯಸ್ಸಿನವರೆಗೂ ಕೂಡ ಅಮ್ಮ ಅವ್ರ ತಾಯಿ ಲಿಂಗಮ್ಮ ಅಂತ ಇರ್ತಾಳ. ಕೇಳಪ್ಪ ಅಣ್ಣ ವರ ಕೇಳಿಲಿ ಕೇಳೋ, ಏ ಅಪ್ಪಾಜಿ ಕೇಳಿಲಿ ಕೇಳು, ಇಲ್ಲಿ ಕೇಳು. 18ನೇ ವಯಸ್ಸಿನವರೆಗೂ ಕೂಡ ಅಮ್ಮ ಅವ್ರ ತಾಯಿ ಲಿಂಗಮ್ಮ ಅಂತ ಇರ್ತಾಳ. ಎಷ್ಟು ಚಂದ ಇರ್ತಾಳ ಅಂತಂದ್ರೆ, ಅಕ್ಕ ಮಹಾದೇವಿ ಎಷ್ಟೇ ಸ್ಫುರದ್ರೂಪಿಯಾಗಿರ್ತಕ್ಕಂಥ ಸಜ್ಜಲಗುಡ್ಡ ಶರಣಮ್ಮ ಯಮನಮ್ಮ, ಸಜ್ಜಲಗುಡ್ಡದ ಯಮನಮ್ಮ ಇಲ್ಲೇ ಮಾನ್ಬಾಯಿಗ ಬದುಕ್ತಾಳ, ಕಸಬಲಿಂಗೇಶ್ವರ ಬದುಕ್ತಾಳ, ಅಲ್ಲಿಂದ ಕಂಬಿಡಾಳಿಗೆ ಹೋಗ್ತಾಳ. ನೋಡ್ರಿ, ಸ್ಫುರದ್ರೂಪಿಯಾಗಿರ್ತಕ್ಕಂಥ ಆ ಕಾಲದ ಸಂದರ್ಭದಲ್ಲಿ 16ರಿಂದ 18 ವರ್ಷದ ಯುವತಿಯನ್ನ ಎಲ್ಲಾದ್ರೂ ಮದುವೆ ಮಾಡಿಕೊಡ್ರಿ ಅಂತಂದ್ರೆ, ಆ ಒಂದು ಮದುವೆ ಆಗದೇನೆ ಮುಕ್ತಿಯ ಕಡೆ ಹೊರಟಿರ್ತಕ್ಕಂಥ ಅಮ್ಮ, ಮುಕ್ತಿಯ ಕಡೆ ಹೊರಟಿರ್ತಕ್ಕಂಥ ಅಮ್ಮ ಅವತ್ತಿನ ಕಾಲದ ಬಹುತೇಕ ಜನರ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥ ಕುಟುಂಬ, ಅದನ್ನು ಸಲುವಿರ್ತಕ್ಕಂಥ ತಾಯಿ ಅದಳಲ್ಲ ಲಿಂಗಮ್ಮ. ಲಿಂಗಮ್ಮನಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು, ಲಿಂಗಮ್ಮನಿಗೆ ನೀವು ಜೋರಾಗಿ ನೋಡ್ರಿ. ಆ ಅಮ್ಮ ಲಿಂಗಮ್ಮ ಎಷ್ಟು ಚಂದ ಬೆಳೆಸಿರ್ಬಾರ್ದು ಮಗಳನ್ನ. ಲಿಂಗ ಬಿಟ್ಟು ಬದ್ಲಿ ಏನು ಕಾಣ್ಲಾರ್ದಂಗ ಮಗಳನ್ನ ಬೆಳೆಸಿದ್ಲು. ಮಗಳನ್ನ ಗುರುವಿನ ಪಾದ ಬಿಟ್ಟು ಬೇರೆ ಏನೋ ಕಾಣ್ಲಾರ್ದಂಗ ಮಗಳನ್ನ ಬೆಳೆಸಿದ್ಲು. ಗುರುವಿನ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ವಚನವನ್ನ ಬಿಟ್ಟು ಬೇರೆ ಏನು ಕಾಣ್ಲಾರ್ದಂಗ ಮಗಳನ್ನ ಬೆಳೆಸಿದ್ಲು ಲಿಂಗಮ್ಮ. ಆ ಕಾರಣಕ್ಕಾಗಿ ಲಿಂಗಮ್ಮ ಶ್ರೇಷ್ಠ ಆಗ್ತಾಳೆ, ಲಿಂಗಮ್ಮ ಶ್ರೇಷ್ಠ ಆಗ್ತಾಳೆ. ವಜ್ರ ಬೆಳೆಸಿದಂಗೆ ಬೆಳೆಸಿದ್ಲು ಶರಣಮ್ಮನ್ನ, ಯಮನಮ್ಮನ್ನ. ಇವತ್ತು ಶರಣಮ್ಮ, ಸಜ್ಜಲಗುಡ್ಡ ಶರಣಮ್ಮ 103 ವರ್ಷ ಬದುಕಿ ಜಗತ್ತಿನಾದ್ಯಂತ ದೇಶ ವಿದೇಶದಲ್ಲಿ ಪ್ರಖ್ಯಾತಿ ಹೊಂದಬೇಕಾತಪ್ಪ ಅಂತಂದ್ರೆ ಕಾರಣ ಆ ತಾಯಿಯ ಆ ಬೆಳೆಸಿರ್ತಕ್ಕಂಥ ಪರಿ, ತಾಯಿ ನೀಡಿರ್ತಕ್ಕಂಥ ಸಂಸ್ಕಾರ. ಅಂತ ಲಿಂಗಮ್ಮ ತಾಯಿಗೆ ನೀವು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಲಿಂಗಮ್ಮ ತಾಯಿಯ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ಬೆಳೆಸಬೇಕು ಅಂತಕ್ಕಂಥದ್ದು. ನಿಮ್ಮ ಮಕ್ಕಳನ್ನು ಕೂಡ ಅಷ್ಟೇ ಸಂಸ್ಕಾರಯುತರನ್ನಾಗಿ ಮಾಡಬೇಕು, ಸಂಸ್ಕಾರದಿಂದಾಗಿ ಬೆಳೆಸಬೇಕು. ಯಾವತ್ತಿದ್ರೂ ಕೂಡ ತಾಯಿಯಂತೆ ಏನು ನೂಲಿನಂತೆ ಸೀರೆ, ತಾಯಿಯಂತೆ ಮಕ್ಕಳು. ತಾಯಿನೇ ಮೂಲ ಕಾರಣ, ಅದ್ರ ಜೊತೆಗೆ ತಂದೆನೂ ಕೂಡ ಸೇರ್ಕೋಬಹುದು ಅನ್ಕೊಳ್ರಿ. ಆದ್ರೆ ತಾಯಿಯಾಗಿರ್ತಕ್ಕಂಥವ್ರು ನೀವು ಅಂತಂತ ಮಕ್ಕಳನ್ನ ಹಡೆದು ಜಗತ್ತಿಗೆ ನೀಡ್ರಿ. ಆ ಮೂಲಕ ಈ ಒಂದು ಸಮಾಜದ ಕೀರ್ತಿ ಪತಾಕೆಯನ್ನು ಹಾರಿಸ್ರಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ಮಾತೃ ಹೃದಯ ಗುರುಗಳಾಗಿರ್ತಕ್ಕಂಥ, ನಮ್ಮೆಲ್ಲರ ಜಗದ್ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಮಾತನಾಡಲಿದ್ದಾರೆ. ಅವರ ಆಶೀರ್ವಚನವನ್ನ ತಾವೆಲ್ಲರೂ ಕೂಡ ಆಲಿಸಿ, ಆದ ನಂತರ ಎಲ್ಲರೂ ಕೂಡ ಅಕ್ಕಿ ಕಾಳು ಹಾಕ್ಲಿಕ್ಕೆ ಬರ್ತಕ್ಕಂಥದ್ದು. ಅಲ್ಲಿವರೆಗೂ ಶಾಂತ ಚಿತ್ತತೆಯಿಂದ ಶ್ರೀಗಳ ಒಂದು ಆಶೀರ್ವಾದವನ್ನ ಆಲಿಸಿ ಆಶೀರ್ವಾದವನ್ನ ಪಡೆದುಕೊಳ್ರಿ. ಹಲೋ ಅಣ್ಣ, ದಯವಿಟ್ಟು ಅಲ್ಲಿ ಕೂಡ್ರಿ. ಅಮ್ಮ ಒಳಗೆ ಕೂಡ್ರಿ, ಅಲ್ಲಿ ಕೂಡ್ರಮ್ಮ, ಅಲ್ಲಿ ಕೂಡ್ರಿ. ಉತ್ತಮ ಸಂಸಾರಕ್ಕೆ ಸಂಸ್ಕಾರವೇ ಮುಖ್ಯ ಎಂದು ಹೇಳುವ ಮೂಲಕ ಆಡಂಬರದ ಬದುಕಿನಕ್ಕಿಂತ ಸಾತ್ವಿಕ ಜೀವನವನ್ನು ಮುಖ್ಯ ಅನ್ನೋ ಮಾತುಗಳನ್ನು ಆಡಿದಂತ ತುರುವಾಳ ಶ್ರೀ ಪರಮಪೂಜ್ಯ ಚಿದಾನಂದಯ್ಯ ಶ್ರೀಗಳಿಗೆ ಈ ಮೂಲಕ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಎಲ್ಲಾ ವಧುವರರಿಗೆ ಆಶೀರ್ವಾದವನ್ನು ನೀಡಿದಂತ ಪರಮ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಶ್ರೀ ರೇವಣಸಿದ್ದೇಶ್ವರ ಮಠ, ಕಾಗಿನಲ್ಲಿ ಕನಕ ಗುರು ಪೀಠ, ತಿಂತಣಿ ಬಿರ್ಜ್ ಸ್ವಾಮೀಜಿಗಳು ಇವರಿಂದ ಸಮಾವೇಶದಲ್ಲಿ ಈಗ ಆಶೀರ್ವಚನ. ಹಲೋ ಈಗ ಸ್ವಲ್ಪ ಬದಲಾವಣೆ. ರೇವಣಸಿದ್ದೇಶ್ವರ ಮಠ ಶ್ರೀಗಳಾದಂತಹ ಮಾದಯ್ಯ ಸ್ವಾಮಿಗಳು ಇವರೊಂದು ಒಂದೆರಡು ನಿಮಿಷಗಳ ಪ್ರಾಸ್ತಾವಿಕ ಮಾತನಾಡುತ್ತದೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ
ಶರಣೈತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ. ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎಂಬ ಒಂದು ಕ್ಷಣದ ಒಂದು ಸಂದೇಶವನ್ನು ತಮ್ಮ ಮುಂದೆ ಹೇಳ್ತಾ, ಈ ಒಂದು ಗುರುವಿನ ಬಂಧುಗಳ ವಿವಾಹದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ದರಾನಂದ ಮಹಾಪುರಿಗಳು ಸ್ವಾಮಿಗಳು ಕನಕ ಗುರುಪೀಠ ತಿಂತಳಿ ಅವರ ಅಂತರಾತ್ಮಕ್ಕೆ ಶರಣೆಂದು, ಅದೇ ತೆರನಾಗಿ ನಮ್ಮ ಬಂಧುಗಳಾಗಿರ್ತಕ್ಕಂಥ ಭಿಕ್ಷಾನಗೌಡರು ಕಾಡಮಗೇರಿ ಅವರಲ್ಲಿ, ನಮ್ಮ ಸಹೋದರಾಗಿರ್ತಕ್ಕಂಥ ಚಿದಾನಂದಯ್ಯ ಗುರುವಿನ್ ಅವರಲ್ಲಿ, ನಮ್ಮ ರಾಜಕೀಯ ಹಿರಿಯ ಮುಖಂಡರು ಶ್ರೀಮಠದ ಹಿತೈಷಿಗಳು ಅಭಿಮಾನಿಗಳಾಗಿರ್ತಕ್ಕಂಥ RS ನಾಗೌಡರಲ್ಲಿ, ಶರಣರಾದ ಸೋಮನಾಥ್ ಪೂಜಾರಿ ಅವರಲ್ಲಿ, ಸಿದ್ದಯ್ಯ ಜ್ಞಾನಪ್ಪನವರು ಮೇಗಳಪೇಟೆ ಅವರಲ್ಲಿ, ಇನ್ನು ಅನೇಕ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯ ಶರಣ ಬಂಧುಗಳಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ನೆಲೆಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಮಹನೀಯರಿಗೂ ಸರ್ವಧರ್ಮೀಯರಿಗೂ, ಇದು ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ. ಇದು ಒಬ್ಬರದಲ್ಲ, ಸರ್ವಧರ್ಮ ಲಗ್ನ, ಸರ್ವಧರ್ಮದವರು ಸಹಾಯ, ಸರ್ವಧರ್ಮದವರಿಗೂ ಕೂಡ ಆ ಗುರುವಿನ ಕೃಪಾ ಸದಾ ಇರಲಿ. ಈ ಒಂದು ಕಾರ್ಯಕ್ರಮಕ್ಕೆ ತನುಮನದಿಂದ ಸೇವೆ ಸಲ್ಲಿಸಿದ್ದೀನಿ. ಎಲ್ಲರಿಗೂ ಆ ಜಗನ್ಮಾತೆ ಆ ಗುರು ರೇವಣಸಿದ್ದೇಶ್ವರನ ಕೃಪಾ ಸದಾ ಇರಲಿ ಅಂತ ಆಶಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಈಗ ಪೂಜ್ಯರು ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರು ಇಂಥ ಮಹನೀಯರಿಗೆ ತಾವು ಸನ್ಮಾನವನ್ನು ಮಾಡಬೇಕು. ಮಾಂಗಲ್ಯದಾನಿಗಳು ಬಸಮ್ಮ ಗಂಡ ದೇವಪ್ಪ ಕುರಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಇವರಿಗೆ ನಮ್ಮ ಪೂಜ್ಯರು ಅವರಿಗೆ ಸನ್ಮಾನ ಮಾಡಬೇಕು. ಅದೇ ತೆರನಾಗಿ ಶ್ರೀ ಬೀರಪ್ಪ ಮೇಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾರಲ್ದಿನ್ನಿ, ಅವರಿಗೂ ಕೂಡ ಒಂದು ಪೂಜ್ಯರು ಸನ್ಮಾನ ಮಾಡಬೇಕು. ಶಿವಮ್ಮ ಗಂಡ ಶಿವಪ್ಪ ಕುರಿ ನೀಲೋಗಲ್ ಸಾಕಿನ ಪಾಮನ್ ಕೆಲವರು, ಅವರಿಗೆ ಸನ್ಮಾನ ಮಾಡಬೇಕು. ಶ್ರೀಮತಿ ಜ್ಞಾನಮ್ಮ ಗಂಡ ಒಳೆಯಪ್ಪ ಹಾಸ್ಯಾಳ್, ಅವರಿಗೆ ಕೂಡ ಪೂಜ್ಯರು ಸನ್ಮಾನ ಮಾಡಬೇಕು. ಕಲ್ಲಪ್ಪ ತಂದಿ ಗೌಡಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಹುಣಕುಂಟಿ, ಅವರಿಗೂ ಕೂಡ ಸನ್ಮಾನ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ವಸ್ತ್ರದಾನಗಳಾಗಿರ್ತಕ್ಕಂಥ ಶ್ರೀಮತಿ ದೇವಮ್ಮ ಜಗದೀಶ್ ದೋಟಿಯಾಳ್, ಮೈಲಾರಲಿಂಗೇಶ್ವರ ಕಿರಾಣಿ ಸ್ಟೋರ್ ಹುಣಕುಂಟಿ ದಂಡಿ, ಇವರಿಗೆ ವಸ್ತ್ರದಾನಿಗಳು, ಇವರಿಗೆ ಕೂಡ ಒಂದು ಸನ್ಮಾನವನ್ನು ಮಾಡಬೇಕು. ಅದೇ ತೆರನಾಗಿ ದಂಡಿ ಬಾಸಿಂಗ ಸುತ್ತುಂಗರ ಸೇವೆ ಮಾಡಿದಂತ ಶ್ರೀಮತಿ ಶ್ರೀ ಛತ್ರಪ್ಪ ಯೋಗಿ ಸಾಗಿನ್ ಕುಮಾರ್ ಕೇಳ್, ಅವರಿಗೂ ಸನ್ಮಾನ ಮಾಡಬೇಕು. ಅದೇ ತೆರನಾಗಿ ಹಂಪನಾಳ ಗ್ರಾಮದ ಸಮಸ್ತ ನಮ್ಮ ಶರಣಪ್ಪ ಕಡೆಯವರು ಇಲ್ಲಿದಾರ, ಅವ್ರ ಹೆಸರು ಗೊತ್ತಿಲ್ಲ, ಶರಣಪ್ಪ ಕಡೆಯವರು ಅವರ ಚಿರಂಜೀವಿ ಆಗಿರ್ತಕ್ಕಂಥ ಅವರು ಕೂಡ ಈ ಒಂದು ವೇದಿಕೆಗೆ ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಇದು ಕುರುಬರ ಸಮಾಜದ ಮಠ ಆಗಿರ್ಬೋದು, ನಾವು ಗುರುಗಳಾಗಿರ್ಬೋದು, ಸರ್ವಧರ್ಮೀಯರು ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಲ್ಲಿಸ್ಯಾರ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ನಾ ಮನಮುಟ್ಟ ಹೇಳ್ತೀನಿ. ಸ್ವಾಮಿಗಳು ಕೊಟ್ಟಾರ, ಬುದ್ಧಿನಿ ಸ್ವಾಮಿಗಳು ಬಂದಿರ್ಬೋದು, ಅವರು ಸಿದ್ದರಾಮಯ್ಯ ಹಿರೇಮಠ ಅಂತೇಳಿ ಅನೇಕ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸಾದಾನಿಗಳಾಗಿ ನಮ್ಮ APMC ವರ್ತಕರ ಸಂಘ ಸಿಂಧನೂರಿಯವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇರ್ಕಲ್ ಶಿವರಾಜ್ ಇರ್ಕಲ್, ವೀರೇಶ್ ಗುರಿಕಾರ್ಪುರ, ಆಮೇಲೆ ಸಿಂಧನೂರಿನ ವರ್ತಕರ ಸಂಘದವರು ಎಲ್ಲರೂ ಕೂಡಿ 20 ಕ್ವಿಂಟಲ್ ಅಕ್ಕಿಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ರ. ಅವರಿಗೂ ಆ ಪೂಜ್ಯರ ಕೃಪಾ ಆ ಗುರುವಿನ ಕೃಪಾ ಸದಾ ಇರಲಿ. ಇಂಥದ್ದು ದಾನ ಮಾಡ್ತಕ್ಕಂಥ ಸದ್ಬುದ್ಧಿ ಬರ್ಬೇಕಾತಂದ್ರ ನೀವು ಕೊಟ್ಟಾಗ ಬರ್ತದ. ದಾನ ಮಾಡ್ಬೇಕಂತ ಅಂದ್ರೆ ಹಂಗ ಬರಗಲ್ಲ, ಅದ ನೀವ್ ಹಚ್ಚಿಟ್ಕೊಂಡ್ಬಿಡು, ಎದಕ್ ಕೊಡೋದಂತ ಹಿಂಗಾಗತ್ತ. ನೀವು ಕೊಟ್ಟು ನೋಡ್ರಿ ಕೊಡ ಮನಸ್ಸು ಬರುತ್ತ, ನೀವ್ ಇಟ್ಕೊಂಡ್ ನೋಡ್ರಿ ಬರಗಲ್ಲ ಅದು. ಅದಕ್ಕ ಅದೇ ತರನಾಗಿ ನೀವೆಲ್ಲರೂ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರಿ. ಎಲ್ಲ ಈ ಒಂದು ಕಾರ್ಯಕ್ರಮದ ತನು ಮನ ಧನದಿಂದ ಸೇವೆ ಸಲ್ಲಿಸಿದಂತ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ರ. ಅದೇ ತರನಾಗಿ ತಾವೆಲ್ಲರೂ ಇಂಥ ಒಂದು ಮಹಾಮಂಗಲ ಕಾರ್ಯಕ್ರಮಕ್ಕೆ, ಇಂಥ ಒಂದು ಸತ್ಕಾರ್ಯಕ್ಕೆ ತಾವು ದಾನ ಮಾಡಿದ್ದಾದ್ರೆ ನಿಮ್ಮ ಜನ್ಮ ಪಾವನ ಆಗುತ್ತೆ. ಇಂಥ ಒಂದು ಇದರಲ್ಲಿ ನೀವು ಪಾಲ್ಗೊಳ್ರಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮದ ನಾನು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ತಮ್ಮೆಲ್ಲರ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಿರಿ. ಎಲ್ಲರಿಗೂ ಆ ಗುರುವಿನ ರೇವಣಸಿದ್ದೇಶ್ವರ ಕೃಪಾ ಸದಾ ಇರಲಿ ಅಂತೇಳಿ ಹಾರೈಸಿ ನಾನು 4 ಮಾತುಗಳನ್ನು ಮುಗಿಸ್ತೆ. ಈಗ ನಮ್ಮ ತಿಂತಿಳಿಯ ಕಾಗಿನೆಲೆ ಕನಕ ಗುರುಪೀಠದ ಪೂಜ್ಯರು
ಮಾತಾಡಿ ನೂತನ ವಧುವರಿಗೆ ಏನ್ ಹೇಳ್ಬೇಕಪ್ಪ ನಾವು? ಏನ್ ಸಡಿತೀರಪ್ಪ ನೀವು? ಬಾಳ ಬೇಡ, 1 ಡಜನ್ ಸಾಕು. ಅದಕ್ಕೆ ಸಮಾಜ ಬಂಧುಗಳೇ, ನೂತನ ವಧುವರೇ, ಗಂಡಾಗಲಿ ಹೆಣ್ಣಾಗಲಿ 2 ಮಕ್ಕಳು ಸಾಕು. ಆರ್ತಿಗೊಬ್ಬ ಮಗ, ಕೀರ್ತಿಗೊಂದಿದು. ಹೆಚ್ಚು ನೀವು ಸಂತಾನ ಮಾಡಿದಿರಂದ್ರ ಅತಿ ಸಂತಾನ ಆವಿನ ಹಾರ, ಮಿತ ಸಂತಾನ ಹೂವಿನ ಹಾರ. ನೀವು ಇದ್ರಾಗ ತಿಳ್ಕೊಂಡು ಎಷ್ಟಾರು ಮಾಡ್ಕೇಳ್ರಿ, ನಿಮ್ ತಿಪ್ಪಲ ನೋಡು. ಅದಕ್ಕ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಪೂಜ್ಯರು ಆಶೀರ್ವಾದ ಮಾಡ್ತಾರ. ಅವರ ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗ್ರಿ. ಮುಂಬರುವ ದಿನಗಳಲ್ಲಿ ಇದು ಬಹಳಷ್ಟು ಮಂದಿ ಗುರುನಿಯರ್ ಕಡೆ ಲಗ್ನ ಇದು ಲಾಸ್ಟ್ ಮಗನ ಲಗ್ನ. ನಾನು ಇರೋದನ್ನ ಲಾಸ್ಟ್ ಆಗಿಲ್ಲ ಅದು. ನಾನು ಹೋದ್ಮೇಲೆ ಲಾಸ್ಟ್ ಆಗ್ಬೋದು, ನಾನು ಇರೋದನ್ನ ಲಾಸ್ಟ್ ಆಗಿಲ್ಲ ಅದು. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ. ಇದು ಲಾಸ್ಟ್ ಅಲ್ಲ, ಸದಾ ನಾನು ಇರುವವರೆಗೆ ಮಾಡ್ತೀನಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಪೂಜ್ಯರು, ನಿಮ್ಮ ಚಿರಂಜೀವಿಗಳು, ನಿಮ್ಮ ತಾತನವರು ನೀವು ಹೆಂಗಾರ ಮಾಡ್ರಿ. ನನಗೆ ಲಾಸ್ಟ್ ಅಲ್ಲ, ಇದು ಕೊನೆಗಂತ ನಾನು ಅನ್ಕೊಂಡು ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಂತ ರೀತಿಯಿಂದ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರಿಗೆ ನೂತನ ವಧುವರಿಗೆ ಶುಭ ಹಾರೈಸಿ ಅವರಿಗೆ ಶುಭ ಕೋರ್ರಿ, ಅವ್ರಿಗೆ ಮಾರ್ಗದರ್ಶನ ಹೇಳ್ರಿ. ಯಾಕಂದ್ರ ಲಗ್ನ ಮಾಡ್ಕೊಂಡ್ರೆ ದೊಡ್ಡರಾಗಲ್ಲ. ಅವ್ರಿಗೆ ಮಾರ್ಗ ಹೇಳ್ಬೇಕು ನಾವು. ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಚೆನ್ನಾಗಿ ನಡ್ಕೊಳ್ರಿ ಅಂತ ಹೇಳಿ ಅವರ ನೂತನ ಜೀವನವನ್ನ ಸಾರ್ಥಕಗೊಳಿಸ್ಕೊಳ್ರಿ ಅಂತಕ್ಕಂಥ ಮಾತನ್ನ ಅವರಿಗೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ತನು ಮನ ದರದಿಂದ ಸರ್ವಧರ್ಮೀಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಸಲ್ಲಿಸಿದ್ದೀರಿ. ಅವರೆಲ್ಲರಿಗೂ ಆ ಗುರು ಕೃಪಾ ಸದಾ ಇರಲಿ ಹಾರೈಸಿ ನಾನು 4 ಮಾತುಗಳು ಮುಗಿಸ್ತೇನೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ತನುಮನವಾಗಿ ಸಹಾಯ ನೀಡಿದಂತ ಎಲ್ಲ ಭಕ್ತರನ್ನ ಪೂಜ್ಯರು ತಮ್ಮ ಅಂತರಾಳ ಮದಲದಲ್ಲಿ ಸ್ಮರಿಸಿಕೊಂಡಿದ್ದರು ಅಂತ ತಾವೆಲ್ಲ ದಾನಿಗಳಿಗೆ ಒಂದು ಶ್ರೇಯಸ್ಸು ಲಭಿಸುತ್ತೆ ಅನ್ನೋ ಮಾತುಗಳನ್ನು ತಿಳಿಸಿದಂತ ಪೂಜ್ಯರಿಗೆ ಧನ್ಯವಾದಗಳು. ಈಗ ಸಮಯದ ಅಭಾವ ಆಗಿರೋದ್ರಿಂದ ಪೂಜ್ಯರು ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಕಾಗಿನೆಲೆ ಕನಕ ಗುರುಪೀಠ ತಿಂತಣಿ ಬ್ರಿಡ್ಜ್ ಇವರು ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದಂತ ಆಶೀರ್ವಚನ ನೀಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ತಾಯಂದ್ರು ಸ್ವಲ್ಪ ಶಾಂತಿಯಿಂದ ಕುಂತ್ಕೊಳ್ರಿ. ಆಮೇಲೆ ಮದಿ ಮಕ್ಕಳಿಗೆ ನೀವು ಅಕ್ಕಿ ಕಾಳು ಹಾಕಂತ್ರಿ ಅಂತ 2 ನಿಮಿಷ ಸ್ವಲ್ಪ ಶಾಂತಿಯಿಂದ ನಿಂತುಕೊಂಡು ಶ್ರೀಗಳ ಆಶೀರ್ವಾದ ಪಡೆದು ಭಕ್ತಿಯನ್ನ ಪಡ್ಕೊಳ್ರಿ ಅನ್ನೋ ಮಾತನ್ನ ಹೇಳಿ ಈಗ ಪೂಜ್ಯರಿಂದ ಆಶೀರ್ವಚನ. ತಾನು ಉಣ್ಣದ ಪರರಿಗೂ ಇಕ್ಕದ ಧನ ಇದ್ಯಾತಕ್ಕೆ, ಮಾನಹೀನನಾಗಿ ಬಾಳುವ ಮನುಜನೇತಕ್ಕೆ, ಮಾತು ಕೇಳದೆ ಮಲೆತು ನಡೆಯುವ ಮಕ್ಕಳೇತಕ್ಕೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕ್ಕೆ, ಸನ್ನೆ ಅರಿತು ನಡೆಯದಿರುವ ಸತಿಯು ಏತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ. ಬೀರದೇವರನ್ನ, ಜಗದ್ಗುರು ರೇವಣ ಸಿದ್ದೇಶ್ವರರನ್ನ, ಕನಕದಾಸರಾದಿಯಾಗಿ ಎಲ್ಲ ಸಂತ ಮಹಾಂತರನ್ನ ಸ್ಮರಿಸಿಕೊಂಡು ಪೂಜ್ಯ ಬಸವರಾಜಯ್ಯ ಗುರುವಿನ್ ಅವರ ವಿವಾಹ ಮಹೋತ್ಸವದಲ್ಲಿ ನೂತನವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದಂತಹ ಎಲ್ಲ ಮಧುಮಕ್ಕಳನ್ನ ಹಾರೈಸಲು ಆಗಮಿಸಿರುವ ಪೂಜ್ಯ ಚಿದಾನಂದಯ್ಯ ಗುರುವಿನವರಲ್ಲಿ, ಕಾಡಮಗೆರೆಯ ಪೂಜ್ಯರಲ್ಲಿ, ಕೊರಡ್ಕೆರೆಯ ಪೂಜ್ಯರಲ್ಲಿ, ಇನ್ನಿತರ ಎಲ್ಲ ಪೂಜ್ಯರಲ್ಲಿ, ಜ್ಞಾನಪ್ಪಯ್ಯ ಪೂಜ್ಯರಲ್ಲಿ, ನಮ್ಮ ಗೌಡ್ರು RS ನಾಡಗೌಡರಲ್ಲಿ, ಹಿರಿಯರಾದ ಹನುಮಂತಪ್ಪ ಕಂದಗಲ್ ಅವರಲ್ಲಿ, ನೀಲಪ್ಪನವರಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಬಂಧುಗಳಲ್ಲಿ ಶರಣಾರ್ಥಿಗಳು. ವೇದಿಕೆ ಕಾರ್ಯಕ್ರಮ ಲಗ್ನದಲ್ಲಿ ಯಾಕೆ ಮಾಡ್ತಾರೆ ಅಂತ ನೀವು ಬಹಳ ಮಂದಿ ಇರ್ಸು ಮುರ್ಸು ಮಾಡ್ಕೊಂತಾರೆ. ಒಂದು ಗುರುಗಳಿಂದ ಆಶೀರ್ವಾದವನ್ನ ಮಾಡಿಸೋದು ಒಂದಾದ್ರೆ, ಇನ್ನೊಂದು
ಜೀವನಕ್ಕೆ ಸೂತ್ರಗಳನ್ನ ನೆಮ್ಮದಿಯ ಜೀವನ, ಸಾರ್ಥಕದ ಜೀವನ, ಆನಂದದ ಜೀವನ ಎಲ್ಲರೂ ಬಯಸ್ತೀವಿ. ಅದನ್ನ ಹೆಂಗ್ ಮಾಡಿದ್ರೆ ಸೂಕ್ತ ಅಂತಂದ್ಬಿಟ್ಟು ಕೆಲವರು ಇವತ್ತು ಮಂತ್ರಗಳನ್ನ ಅರ್ಥ ಆಗೋದಿಲ್ಲ, ಮಂತ್ರಗಳ ಮುಖಾಂತರ ಹೇಳ್ತಾರೆ ಕೆಲವರು, ಮಂತ್ರಗಳು ಅರ್ಥ ಆಗೋದಿಲ್ಲ, ಅದಕ್ಕೆ ಗುರುಗಳು ಬಿಡಿಸಿ ಹೇಳ್ತಾರೆ ಅಂತಂದ್ಬಿಟ್ಟು 4 ಮಾತು ಗುರುಗಳಿಂದ ಹಾಡಿಸಿ ಅಕ್ಷತೆ ಹಾಕ್ಸುವಂತ ಸಂಪ್ರದಾಯ ಇವತ್ತು ಚಿದಾನಂದ ಗುರುಗಳು ಹೇಳಿದ್ರು, ಉಲ್ಜಂತಿ ಪೂಜ್ಯರು ಹೇಳಿದ್ರು. ನಮ್ಮ ಮನುಷ್ಯರಲ್ಲಿ ಇವತ್ತು ಧರ್ಮದ ಭಾವನೆ ಕಡಿಮೆ ಆಗೈತೆ. ನಮ್ಮ ಹೃದಯದಲ್ಲಿ ನಾವು ಯೋಚನೆ ಮಾಡ್ಕೊಳ್ಳೋಣ, ನಮ್ಮಷ್ಟಕ್ಕೆ ನಾವೇ ಯೋಚನೆ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಹಿತವನ್ನ ಬಯಸುವಂತಹ ಭಾವ ಇದೆಯಾ? ಹಿತವನ್ನ ಹಾರೈಸುವಂತಹ ಭಾವ ಇದೆಯಾ? ಹಿತಕ್ಕಾಗಿ ಏನಾದ್ರೂ ಮಾಡುವಂತಹ ಕೆಲಸಗಳು ಮಾಡಿದೀವ ಅಂತಂದ್ಬಿಟ್ಟು ನಮ್ಮಷ್ಟಕ್ಕೆ ನಾವು ನೋಡ್ಕೊಂಡ್ರೆ, ನಮ್ಮಲ್ಲಿ ಹಿತಭಾವ ನಮ್ಮಲ್ಲಿ ಐತೆ ಅಂದ್ರೆ, ಹಿತವನ್ನ ಮಾಡಿದೀವಿ ಅಂದ್ರೆ, ಇನ್ನೊಬ್ರಿಗೆ ಹಿತವನ್ನ ಬಯಸಿದೀವಿ ಅಂದ್ರೆ ನೀವೆಲ್ಲರನ್ನು ಧರ್ಮವಂತರು, ನೀವೆಲ್ಲರನ್ನು ಧರ್ಮವಂತರೆ. ಯಾರು ಅವರು ಕೆಲವರು ಹಾಲ್ಮತ ಧರ್ಮದವ್ರು ಇರ್ಬೋದು, ಕೆಲವರು ವೀರಶೈವ ಧರ್ಮದವ್ರು ಇರ್ಬೋದು, ಕೆಲವರು ಹಿಂದೂ ಧರ್ಮದವ್ರು ಇರ್ಬೋದು, ಇನ್ನಿತರ ಯಾವುದೇ ಧರ್ಮ, ಹಿತವನ್ನ ಬಯಸ್ಬೇಕು. ಬಹಳ ಮಂದಿಗೆ ಇಷ್ಟ ಬೇಗ ಲಗ್ನ ಐತೇನು, ಇಷ್ಟ ಚಲೋ ಹುಡುಗಿ ಸಿಕ್ಲೇನು, ಇಂಥ ಹುಡುಗಿಗೆ ಇಂಥವರ ಸಿಕ್ಕೇನು, ನೋಡಿದ ತಕ್ಷಣ ಕರುಪ್ತೀವಲ್ಲ ಒಳಗೆ, ಅವನು ಧರ್ಮವಂತ ಆಗಿರಕ್ ಸಾಧ್ಯ ಇಲ್ಲ. ಆ ಹೆಣ್ಮಗಳು ಧರ್ಮವಂತ ಆಗಿರಕ್ ಸಾಧ್ಯ ಇಲ್ಲ. ಅಚಾನಕ್ ಆಗಿ ಯಾರಾದ್ರೂ ಒಬ್ರು ಚೆನ್ನಾಗಿ ಜೀವನ ಮಾಡ್ತಾ ಇದಾರೆ, ಬೆಳಿಗ್ಗೆ ಸಾಯಂಕಾಲ ನಕ್ಕೊಂಡು ಓಡಾಡ್ತಿದ್ದಾರೆ, ಮನೆ ಮಂದಿ ಎಲ್ಲ ಖುಷಿಯಾಗಿದ್ದಾರೆ ಅಂದ್ರೆ, ಆಜು ಬಾಜು ಮಂದಿ, ಅವ್ರು ನೋಡಿದಂತಹ ಜನ ಏನಾದ್ರು ಮನಸ್ಸಿನಾಗೆ ಎಷ್ಟು ಚಲೋ ಇದಾರಲ್ಲ ಇವರು, ಭಗವಂತ ಹಿಂಗೆ ಇಡ್ಲಿ ಅಂತ ಅಂದ್ಬಿಟ್ಟು ಯಾರೆಲ್ಲ ಐತೆ ಭಾವ, ಅವರು ನಿಜವಾಗ್ಲೂ ಧರ್ಮವಂತರು. ಅದನ್ನು ಬಿಟ್ಟು ಅಲ್ಲ ಇವ್ರು ಇಂಥ ಜಾತಿಯವರು ಇಷ್ಟು ಚೆನ್ನಾಗಿದಾರ, ಹೆಂಗಾದ್ರೂ ಮಾಡ್ಬೇಕು. ಊರ್ನಾಗ 75 ಮಂದಿ ಇಂಥವೇ ಇರ್ತಾವ, ಚಲೋ ಇದ್ದ ಮಂದಿ ತಂಪಾಡಿ ತಾವು ದುಡ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡ್ಕೊಂಡು ಬರೋದ್ರಲ್ಲಿ ರೊಟ್ಟಿ ಪಲ್ಯ ಉಂಡ್ಕೊಂಡು ಮನೆ ಮಕ್ಕಳು ಖುಷಿಯಾಗಿರೋದನ್ನು ಸಹಿತನ ಕೆಲವು ದೊಡ್ಡ ದೊಡ್ಡ ಮನೆ ತಂದವರು ತಾವು ಸುಖವಾಗಿರಲ್ಲ, ಮಂದಿನೂ ಸುಖವಾಗಿರೋದಕ್ಕೆ ಬಿಡೋದಿಲ್ಲ. ಇಂಥವ್ರು ಬಹಳ ಮಂದಿ ಆಗಿ ಇವ್ರು ಧರ್ಮವಂತರು, ಅವ್ರ ಹೆಸರಿನಾಗ ಯಾವ್ದಾದ್ರು ಧರ್ಮದವರು ಆಗಿರ್ಲಿ, ಅವ್ರು ಧರ್ಮವಂತರಾಗೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲಾ ಪುರಾಣಗಳು ಮಹಾತ್ಮರು ಹೇಳುವಂತಹ ಸಂಗತಿ. ಈ ಹಿನ್ನೆಲೆಯಲ್ಲಿ ಇದು ಸರ್ವಧರ್ಮ ವೇದಿಕೆ, ಹಿತವನ್ನ ಬಯಸು. ದೇವರ ಆಶೀರ್ವಾದ ಅಂತಂದ್ರೆ ಭಗವಂತ ಎಲ್ಲಿಂದನೋ ಬಂದು ಆಶೀರ್ವಾದ ಮಾಡಲ್ಲ, ದೇವರು ಸಹಾಯ ಮಾಡೋದು ಅಂತಂದ್ಬಿಟ್ಟು ದೇವರೇ ಬಂದು ಸಹಾಯ ಮಾಡಲ್ಲ. ದೇವರು ಮಾನವನ ಮೂಲಕ, ಜೀವಿಗಳ ಮೂಲಕ, ಮತ್ತೊಬ್ಬರ ಮೂಲಕ ಭಗವಂತ ಹಾರೈಸ್ತಾನೆ, ಅದನ್ನ ಪ್ರೇರಣೆ ಮಾಡ್ತಾನೆ. ಒಬ್ಬೊಬ್ರು ನಿಮ್ಮಲ್ಲಿ ಬಂದು ನೀವು ಹಾರೈಸ್ತೀರಿ, ಅಕ್ಷರ ತಗೊಂಡು ನೀವು ಅನ್ನಕ್ಕೆ ಕೊರತೆ ಬಾರ್ಲಾರ್ದಂಗಿರ್ಲಿ ನಿಮ್ಮ ಮನೆಗೆ, ನೀವು ದಾನಿಗಳಾಗ್ರಿ, ನೀವು ದುಡಿಯುವಂತವ್ರಾಗ್ರಿ, ನೀವು ಬೀಗರು ರೊಕ್ಕದಕ್ಕೆ ಆಸೆ ಪಡಬೇಡ್ರಿ ಅಂತ ಅಕ್ಷತೆ ತಗೊಂಡು ಹಾರೈಸಿ ಆಗ್ತಿರಲ್ಲ, ಆ ಹಾರೈಕೆ ಅದು ತಪ್ಪದೇನೆ ಅವರಿಗೆ ಮುಟ್ಟುತ್ತೆ, ತಾಕುತ್ತೆ, ಅದು ಆಶೀರ್ವಾದ ಆಗುತ್ತೆ, ದೇವರ ಆಶೀರ್ವಾದ ಆಗುತ್ತೆ. ಹಂಗಾಗಿ ಅಕ್ಕಿ ಕಾಳು ಒಗೆದು ಊಟ ಮಾಡೋದ್ರಲ್ಲಿ ಅದು ಸಂಪ್ರದಾಯ ಅಲ್ಲ, ಅದು ಪದ್ಧತಿ ಐತು, ಅರ್ಥ ಆಯ್ತು. ಈ ಹಿನ್ನೆಲೆಯಲ್ಲಿ ಈ 20ಕ್ಕೂ ಹೆಚ್ಚು ಲಗ್ನ ಆಗಿರುವಂತಹ ಗುರುವಿನವರ ಕುಟುಂಬ, ಅವ್ರ ಪಾಪ ಇದೇ ಸರಿ ಬಹಳ ತಿಪ್ಪಲು ಪಟ್ಟಿದ್ದಾರೆ. ಬಹಳ ಕಡೆಗೆ ಅಲ್ಲಿ ಇಲ್ಲಿ ನಿಮಗೋಸ್ಕರ ಹೇಳ್ತಾರಲ್ಲ, ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣು ಅಂತ ಅನ್ನೋ ಸಂಪ್ರದಾಯ, ಇದು ಮಠಗಳ ಸಂಪ್ರದಾಯ. ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣು ಅನ್ನುವಂಥದ್ದು. ಗುರುಗಳು ಅವ್ರಿಗೆ ಯಾವುದೋ ಆದಾಯ ಮೂಲಗಳು ಹೆಚ್ಚು ಇಲ್ಲ. ಅವರು ಮಕ್ಕಳು ಇವತ್ತು ಶಾಣ್ಯರಿದ್ದಾರೆ, ಒಬ್ಬೊಬ್ರು ಒಳ್ಳೊಳ್ಳೆ ವಾಗ್ಮಿಗಳಿದ್ದಾರೆ. ಅವರ ಮನೆತನ ಗುರುವಿನ ಮನೆತನ ಅದು ಹಾಲ್ಮತ ಧರ್ಮದ ಅಂತ ನೀವು ತಿಳ್ಕೊಂಡಿರ್ಬೋದು. ರೇವಣ ಸಿದ್ಧನ, ಅಮೋಘ ಸಿದ್ಧನ, ಬೀರದೇವರ ಸಂಪ್ರದಾಯ ಅಂದ್ರೆ ಅದು ಹಾಲ್ಮತ ಧರ್ಮದ ಅಷ್ಟೇ ಅಲ್ಲ, ಹಾಲ್ಮತ ಅಂದ್ರೇನೆ ಅದು ಜಗತ್ತಿನ ಧರ್ಮ ಅಂತಂದ್ಬಿಟ್ಟು ಎಲ್ಲ ಶಾಂಬಾ ಜೋಶಿ ಅವ್ರು ಹೇಳ್ತಾರೆ, ಶಾಂಬಾ ಜೋಶಿ ಅವ್ರು ಹೇಳ್ತಾರೆ. ಹಾಗಾಗಿ ಯಾರೆಲ್ಲ ಈ ಮಠದ ಏಳಿಗೆಗೆ, ಈ ಮಠದ ಪುಣ್ಯ ಕಾರ್ಯಕ್ಕೆ ಸಹಕರಿಸಿದರೆ, ಇವ್ರು ಬಂದಾಗ ಕೇಳಿದಾಗ ದೇವರ ಆಶೀರ್ವಾದ ಅವರೆಲ್ಲರ ಮನೆತನಗಳನ್ನ ಉನ್ನತಿಗೆ ಕೊಂಡೊಯ್ಯಲಿ ಅಂತಂದ್ಬಿಟ್ಟು ನಾವಾದ್ರೂ ಸಹ ಹಾರೈಸ್ತೀವಿ. ಇಂಥ ದಾನಿಗಳು ಹೆಚ್ಚಾಗಿ ಇಂಥ ಪೂಜ್ಯರ ಏನು
ಕೆಲಸ ಕಾರ್ಯಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ಅನುವಾಗ್ಲಿ ಅಂತ ಅಂದ್ಬಿಟ್ಟು ಹಾರೈಸಿ, ಮಧುಮಕ್ಕಳು ಸೋಮಾರಿಗಳಾಗಬಾರ್ದು. ಹೆಂಗೂ ಬೀಗರಿದ್ದಾರೆ ಅಂತಂದ್ಬಿಟ್ಟು ವರ ಸೋಮಾರಿ ಆಗ್ಬಾರ್ದು. ಹೆಂಗೂ ದುಡಿತಾನೆ ಗಂಡ ತಂದಾಕ್ಲಿ ಅಂತ ಹೆಣ್ಮಕ್ಳನ್ನು ಸಹಿತನ ಸೋಂಬಾರಿಗಳಾಗಬಾರ್ದು. ಬೀಗ್ರನ್ನ ಹೀಗಾಗಿ ಇಬ್ರು ಹೊಂದಾಣಿಕೆಯಿಂದ ಜೀವನ ಮಾಡಿ, ಸ್ವಾವಲಂಬನೆಯ ಜೀವನ ಮಾಡಿ, ಧರ್ಮವನ್ನ ಸಂಸ್ಕೃತಿಯನ್ನ ಉಳಿಸುವ, ನಿಮ್ಮ ಮನೆಯ ಸಂಸ್ಕೃತಿಯನ್ನ ಕಾಪಾಡ್ಕೊಂಡು ಹೋಗುವಂತಹ ಸಂಪ್ರದಾಯ ನಿಮ್ಮ ಮನೆಗಳಲ್ಲಿ ಬರ್ಲಿ ಅಂತ ಅಂದ್ಬಿಟ್ಟು ಹಾರೈಸಿ, ನಿಮ್ಮೆಲ್ಲರಿಗೆ ಶುಭ ಕೋರಿ ಇವತ್ತು ಮಧುಮಕ್ಕಳು ನಾನು ಹೆಸರು ಕೇಳ್ತೀನಿ. ಹೆಂಡತಿ ಗಂಡನ ಹೆಸರು ಹೇಳ್ಬೇಕು, ಗಂಡ ಹೆಂಡತಿ ಹೆಸರು ಹೇಳ್ಬೇಕು. ಆಮೇಲೆ ಅವ್ರು ಹೇಳ್ತಾರೆ. ಇದು ಸಂಪ್ರದಾಯ ಐತಿ. ಕೂತ್ಕೊಳ್ರಿ. ನಮಸ್ತೆ. ಪೂಜ್ಯ ಶಾಂತಮಯ್ಯ ಮಹಾಸ್ವಾಮಿಗಳು, ಅಗತೀರ್ಥ ರೇವಣಸಿದ್ದೇಶ್ವರ ಮಠ ಪೂಜ್ಯರಿಗೆ ಚಪ್ಪಾಳೆ ತಟ್ಟಿ ಅವ್ರನ್ನ ಆಹ್ವಾನವನ್ನ ಮಾಡ್ರಿ. ನಿಮ್ಮೆಲ್ಲರಿಗೆ ದೇವರ ಆಶೀರ್ವಾದ ಸದಾ ಇರ್ಲಿ ಅಂತ ಹಾರೈಸಿ, ಪೂಜ್ಯರು ಬಹಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನ ನೆರವೇರಿಸಿದರೆ ಪೂಜ್ಯರ ಮಠನು ಉನ್ನತಿಯನ್ನ ನಿಮ್ಮೆಲ್ಲರ ಸಹಕಾರದಿಂದ ಹೊಂದಲಿ ಅಂತಂದ್ಬಿಟ್ಟು ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ವಧುವರರು ತಮ್ಮ ಹೆಸರುಗಳನ್ನ ಹೇಳ್ಕೋಬೇಕು. ಬಸವರಾಜಯ್ಯ. ಭಾರತಿ ಪೂಜೆ. ಬಸವರಾಜಯ್ಯ ಗುರುವಿನ. ಭಾರತಿ ಗುರುವಿನ ಪೂಜೆ. ಧನ್ಯವಾದಗಳು ಪರಮ ಪೂಜ್ಯರಿಗೆ. ಹೀಗೆ ತಾನೇ ಆಗಮಿಸಿರುವಂತ ಶ್ರೀ ರೇವಣಸಿದ್ದೇಶ್ವರ ಮಠ ಅಗತೀರ್ಥ ಶ್ರೀಗಳಾದಂಥ ಶಾಂತಮಯ್ಯ ಸ್ವಾಮಿಗಳಿಗೆ ಈ ವೇದಿಕೆಗೆ ಸ್ವಾಗತಿಸುತ್ತಾ, ಈಗ ರೇವಣಸಿದ್ದೇಶ್ವರ ಮಠ ಗುರುವಿನ ಬಂಧುಗಳಿಂದ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು. ಅದೇ ರೀತಿಯಾಗಿ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದು ಆಗಮಿಸಿರುವಂತ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತ ಶ್ರೀ ಹನುಮಂತಪ್ಪ ಕಂದಗಲ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಹಾಗೆ ಅವರಿಗೆ ಶ್ರೀಮಠಗಳಿಂದ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ನೀಲಪ್ಪ ಹೊಸಮನಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕನ್ನ ಸ್ವಾಗತಿಸುತ್ತಾ ಶ್ರೀಗಳಿಂದ ಅವರಿಗೂ ಕೂಡ ಗೌರವ ಸಮರ್ಪಣೆ ಸಲ್ಲಿಸಬೇಕು. ಈಗ ಎಲ್ಲರೂ ಶಾಂತಿಯಿಂದ ಕೂತ್ಕೊಳ್ರಿ. ಈಗ ಮಧುಮಕ್ಕಳಿಗೆ ಶ್ರೀಗಳು ಅಲ್ಲೇ ತಮ್ಮ ಹತ್ತಿರನೇ ಬಂದು ಆಶೀರ್ವಾದ ಅಕ್ಷತೆ ಹಾಕುವ ಮೂಲಕ ಆಶೀರ್ವಾದ ನೀಡ್ತಾರ. ದಯಮಾಡಿ ಇಲ್ಲಿ ಮಧ್ಯದಲ್ಲಿ ನಿಂತಿರುವಂತ ಎಲ್ಲ ಭಕ್ತರು ಮತ್ತು ಬಂಧುಗಳು ದಯಮಾಡಿ ಸ್ವಲ್ಪ ಆದಿ ಮಾಡಿಕೊಡ್ರಿ. ಈಗ ಪೂಜ್ಯರು ಅಲ್ಲೇ ಆಗಮಿಸ್ತಾರೆ. ದಯವಿಟ್ಟು ಯಾರು ಅಡ್ಡಾಗಿ ನಿಲ್ಬೇಡ್ರಿ. ತಾಯಿ ಅಲ್ಲಮ್ಮ, ಆಮೇಲೆ ಮಾತಾಡ್ಸಂತ ಬಿಡ್ರಿ. ಸ್ವಲ್ಪ ಅಲ್ಲಿ ಶ್ರೀಗಳು ಆಶೀರ್ವಾದ ಮಾಡ್ಲಿ, ಆಮೇಲೆ ನಂತರ ನೀವು ಮಾತಾಡೋದಿರ್ತದೆ. ಮನೆಗೆ ಕರ್ಕೊಂಡು ಹೋಗಿ ಮಾತಾಡಂತ್ರಿ ಜಗ್ಗಿ. ಸ್ವಲ್ಪ ಸರಿ ರೀ, ಅಲ್ಲಿ ಶ್ರೀಗಳು ಬರ್ತಾರೆ ಇವಾಗ. ಈಗ ಅದಕ್ಕೆ ನಮ್ಮ ಪೂರ್ವದಲ್ಲಿ ಗುರುವಿನ ಮಠದ ಪೂಜ್ಯರಾದಂತ ಶ್ರೀ ಬಸವರಾಜಯ್ಯ ಸ್ವಾಮಿಗಳು ಕುಟುಂಬಕ್ಕೆ ಶ್ರೀಗಳಿಂದ ಆಶೀರ್ವಾದವನ್ನು ಸಲ್ಲಿಸುತ್ತಾರೆ. ಈಗ ಶ್ರೀಗಳ ಸಮ್ಮುಖದಲ್ಲಿ ನವ ದಂಪತಿಗಳು ಪರಸ್ಪರ ಆಹಾರ ಬದಲಾಯಿಸುವ ಮೂಲಕ ಈ ಒಂದು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಎಲ್ಲಾ ಪೂಜ್ಯರು ಸಾನ್ನಿಧ್ಯ ವಹಿಸಿರುವಂತವರು ಆಶೀರ್ವಾದ ನೀಡಬೇಕು. ಅದೇ ರೀತಿಯಾಗಿ ಅಲ್ಲಿರುವಂತ ಭಕ್ತರು ಚಪ್ಪಾಳೆ ಮೂಲಕ ಆಶೀರ್ವಾದವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಈಗ ಅಲ್ಲೇ ವಧುವರರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಶ್ರೀಗಳು. ಅಲ್ಲಿ ಒಬ್ರು ಯಾರು ಈಗ ರೇವಣಸಿದ್ದೇಶ್ವರ ಮಠ ಶ್ರೀ ಅಗತೀರ್ಥ ಶ್ರೀ
ಶಾಂತಮಯ ಶ್ರೀಗಳು ಇಂದ ಆಶೀರ್ವಾದ ನುಡಿಗಳು. ಹಲೋ ಹಲೋ ಚಿ ಹಲೋ. ದಯಮಾಡಿ ಇಲ್ಲಿ ವೇದಿಕೆಗೆ ಯಾರೋ ಅಕ್ಷತೆ ಹಾಕಕ್ಕೆ ಆಗಮಿಸ್ಬಾರ್ದು. ಅಲ್ಲಿಗೆ ಬರ್ತಾರ ಬಸವರಾಜ ನವ ದಂಪತಿಗಳು. ಗುರುವಿನ ಮದುವೆಗೆ ಬಂದಂತ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಗಳ ಆಶೀರ್ವಾದವನ್ನು ಅಕ್ಷತೆ ಮೂಲಕ ಆಶೀರ್ವಾದವನ್ನು ಪಡೆತಿರುವಂತ ಎಲ್ಲ ನವ ದಂಪತಿಗಳಿಗೆ ಶುಭವಾಗಲಿ. ಹಲೋ ಹಲೋ. ನೂತನ ವಧುವರರು ವೇದಿಕೆಗೆ ಆಗಮಿಸಿದರೆ ಅವರಿಗೆ ಶುಭಾಶಯವನ್ನು ಕೋರಿ ಕಿರಣ ಸೀತಾ ಚಿತ್ರದಿಂದ ಶುಭಾಶಯ ಎನ್ನುವಂತಹ ಗೀತೆ. ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ. ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂದ ಅನುರಾಗದ ಅನುಬಂಧ ಏನೇನು ಎದುರು ತೀರದ ಸಂಬಂಧ. ಮನೆ ತುಂಬುವಂತರೆಗೆ ಚೆಲ್ಲುವನು ಉತ್ಸಾದ ಮಗನು ಬರಲಿ. ಮಗನು ತೀರದ ಸಂಬಂಧ. ಮನಸ್ಸನ್ನು ಅರಿತು ಒಂದಾಗಿ ಬರು ನಡೆದಾಗ ಬಾಳು ಕವಿತೆ. ಮದುವೆಯ ಈ ಬಂದ ಅನುರಾಗದ ಅನುಬಂಧ. ಸಿರಿಯು ಬಡತನದ ಕೈ ನಿಮಗೆಂದು ಬಂದು ಇರಲಿ. ಮದುವೆ
ಬಾಳು ಸೇರಿದ ಸಂಬಂಧ. ಧನ್ಯವಾದಗಳು. ಇದು ಅಶ್ವಿನಿ ಆರ್ಕೆಸ್ಟ್ರಾ ಮುದ್ಗಲ್ ಇವರಿಂದ. ಇದು ಗುರುವಿನ ಧನ್ಯವಾದಗಳು. ಮುದಿಗೆ ಬಂದಂತ ಎಲ್ಲ ಆ ಭಕ್ತಾದಿಗಳೆಲ್ಲ ಊಟ ಮಾಡಿ ಹಾಗೆ ಹೋಗ್ಬಾರ್ದು ಯಾರು, ದಯವಿಟ್ಟು ಎಲ್ಲರೂ ಊಟ ಮಾಡಿ ಹೋಗಿ. ಓಕೆ, ಧನ್ಯವಾದಗಳು ಆರ್ಕೆಸ್ಟ್ರಾ ಇವರಿಗೆ. ಈಗ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಧನ ಸಹಾಯ ಮತ್ತು ಮಾಂಗಲ್ಯ ಹಾಗೂ ವಸ್ತ್ರದಾನಿಗಳನ್ನು ನೀಡಿದಂತ ಅವರ ಹೆಸರನ್ನು ಹೇಳ್ತಾ ಇದ್ದೇನೆ. ಅವ್ರು ದಯಮಾಡಿ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಶ್ರೀಗಳಿಂದ ಆಶೀರ್ವಾದ ಅವರಿಗೆ ಗೌರವ ಸಮರ್ಪಣೆ ಇದೆ. ಈಗ ಶಿವರಾಯಪ್ಪ ಐದನಾಳ ಸಾಕಿನ ಮಟ್ಟೂರು ಇವರು ಬರಬೇಕು. ಆಮೇಲೆ ಬಸಮ್ಮ ಗಂಡ ದೇವಪ್ಪ ಕುರಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಉನ್ಕೊಂಡ್ ಇವರು ಕೂಡ ವೇದಿಕೆ ಬರಬೇಕು. ಬೀರಪ್ಪ ಮೇಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಲ್ದಿನಿ ಇವರು ಕೂಡ ವೇದಿಕೆ ಮುಂಭಾಗದಾಗ ಬರಬೇಕು. ಶಿವಪ್ಪ ಕುರಿ ನೆಲಗೋಲ್ ಸಾಕಿನ ಪಾಮನ್ಕೆಲ್ಲೂರು ಇವರು ಕೂಡ ಆಗಮಿಸಬೇಕು. ಜ್ಞಾನಮ್ಮ ಗಂಡ ಒಳೆಯಪ್ಪ ಆಶಿಯಾಳ ಇವರು ಕೂಡ ಆಗಮಿಸಬೇಕು. ಕಲ್ಲಪ್ಪ ತಂದೆ ಗೌಡಪ್ಪ ಕನ್ಗಲ್ ಗ್ರಾಮ ಪಂಚಾಯತ್ ಸದಸ್ಯರು ಉನ್ಕುಂಟೆ ಇವರು ಕೂಡ, ಇನ್ನು ಮುದ್ರಣ ಸೇವೆ ನೀಡಿದಂತ ನೆಲಗೋಲ್ ಗ್ರಾಮಸ್ಥರು, ಹಾಗೆ ನಿಂಗಪ್ಪ ನಂದವಡಿಗೆ ಸಾಕಿನ ಮಟ್ಟೂರು ಇವರು ಕೂಡ ಆಗಮಿಸಬೇಕು. ಹಾಗೆ ದಾನವನ್ನ ನೀಡಿದಂತ ದಾನಿಗಳಾದ ಶ್ರೀದೇವಿ ಜಗದೀಶ್ ದೋಟ್ಯಾಳ್, ಮೈಲಾಲಿಂಗೇಶ್ವರ ಕಿರಣ ಸ್ಟೋರ್ಸ್ ಉನ್ಕುಂಟೆ ಇವರು ಕೂಡ ಈ ವೇದಿಕೆ ಮುಂಭಾಗದಾಗ ಬರಬೇಕು. ಮತ್ತು ದಂಡಿ ಬಾಸಿಂಗ ಸುತ್ತುಂಗರ ಸೇವೆಯನ್ನ ನೀಡಿದಂತ ಛತ್ರಪ್ಪ ಯೋಗಿ ಸಾಕಿನ್ ಕುಮಾರ್ಖೇಡ ಅವರು ಕೂಡ ಬರಬೇಕು. ಶರಣಪ್ಪ ಕರಡಿ ಸಾಕಿನ್ ಮಟ್ಟೂರು ಇವರು ವಸ್ತ್ರದಾನಿಗಳು ಇವರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಈಗ ನಿಂಗಪ್ಪ ಆಶಾಳ ಇವರು ಕೂಡ ವೇದಿಕೆ ಮುಂಭಾಗದಾಗ ಬರಬೇಕು. ಹಾಗೆ ಶ್ರೀಗಳ ಆಶೀರ್ವಾದವನ್ನು ಪಡ್ಕೋಬೇಕು. ಮುದ್ರಣ ಸೇವೆಯನ್ನು ನೀಡಿದಂತ ನಿಂಗಪ್ಪ ಆಶಾಳ್ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆಗೆ ಆಗಮಿಸಿ ಈ ಒಂದು ಶ್ರೀಗಳಿಂದ ಆಶೀರ್ವಾದ ಪಡಿಬೇಕು. ಈ ಕಡೆ ಬನ್ನಿ. ಶೇಖರ್ ಗೌಡ್ರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಬಾಪುಗೌಡ್ರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ದಯಮಾಡಿ. ಸಿದ್ದೇಶ್ವರ ಗುರಿಕಾರ್ ಇವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನಿಂಗಣ್ಣ ಗೋಸ್ಬಾಳ ಇವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಮರಿಸ್ವಾಮಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ದಾನಿಗಳಿಗೆ ಶ್ರೀಗಳಿಂದ ಆಶೀರ್ವಾದ ನಂತರ ಅಗತೀರ್ಥ ಶ್ರೀ ರೇವಣಸಿದ್ದೇಶ್ವರ ಮಠದ ಶ್ರೀ ಶಾಂತಮಯ್ಯ ತಾತನವರು ಶ್ರೀಗಳು ಒಂದು ಆಶೀರ್ವಾದವನ್ನು ನುಡಿಯಲಿದ್ದಾರೆ. ದಯಮಾಡಿ ಇನ್ನೇನು 4-5 ನಿಮಿಷದಲ್ಲಿ ಎಲ್ಲ ಕಾರ್ಯಕ್ರಮವನ್ನ ಪೂರ್ಣಗೊಳ್ಳಲಿದೆ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ತನುಮನವನ್ನು ಧನ ಸಹಾಯವನ್ನು ನೀಡಿದಂತ ಎಲ್ಲ ದಾನಿಗಳನ್ನ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಅವರನ್ನ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಕೂಡ ಪ್ರತಿಯೊಂದು ಗ್ರಾಮಸ್ಥರಾಗಲಿ ಪ್ರತಿಯೊಬ್ಬ ಭಕ್ತರು ಪ್ರತಿಯೊಂದು ಹೆಜ್ಜೆಗೂ ಎಲ್ಲಾ ಸಹಾಯ ಸಹಕಾರ ನೀಡಿದಂತ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠದ ಪರವಾಗಿ ಆಶೀರ್ವಾದವನ್ನ ಸಲ್ಲಿಸುತ್ತೆ. ಹಾಗೂ ಸದಾ ಅವರನ್ನ ನೆನಪಿಸಿಕೊಳ್ಳುತ್ತಾ ಅವರನ್ನ ಸ್ಮರಣೆಯೊಂದಿಗೆ ಮಠ ಸದಾ ಅವರನ್ನ ಗುರುತಿಸುವಂತ ಕೆಲಸ ಮಾಡುತ್ತೆ ಅನ್ನೋ ಒಂದು ಮಾತನ್ನು ಹೇಳುತ್ತಾ ಪ್ರತಿಯೊಬ್ಬರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನೀಡಿದಂತಹ ಸಹಕಾರ ಅತ್ಯಂತ ಮಹತ್ವದ್ದಾಗಿದೆ. ಈಗ ಶ್ರೀಗಳಿಂದ ಆಶೀರ್ವಚನ. ಮೌಲಪ್ಪ ಯಾವರು ಪಾಮನ್ಕಲ್ಲೂರು ಇವರು ವೇದಿಕೆ ಮುಂಭಾಗದ ಬಂದು ಶ್ರೀಗಳು ಆಶೀರ್ವಾದ ಪಡಿಬೇಕು. ದಾನಿಗಳು ದಯಮಾಡಿ ಕುಟುಂಬರು ಬರಬೇಕು. ಹಲೋ ಹಲೋ ಆಯ್ತಲ್ಲ.
ನಂದಾದ್ಮೇಲೆ ಮಾಡ ಒಂದ್ ನಿಮಿಷ. ನಾನೊಂದ್ಸರಿ ಜೈಕಾರ ಹಾಕ್ತೀನಿ, ತಾವೆಲ್ಲರೂ ಜೋರಾಗಿ ಹಾಕ್ಬೇಕು. ಹಾಕ್ತೀರಾ? ಎಲ್ಲ ಹಾಕುವಂತ ಸ್ಥಿತಿಯಲ್ಲಿ ಇಲ್ಲ ನೀವು. ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಬೀರಲಿಂಗೇಶ್ವರ ಮಹಾರಾಜ್ ಕಿ ಜೈ. ನಿರಾಲಂಬ ನಿಷ್ಠ ನಿರಾಕಾರ ದೇವೋ ನಿರಾವರಣ ವರ್ಣ ನಿಜಾನಂದ ಭಾವೋ ನಮಾಯ ನಮೋಹ ಪರಬ್ರಹ್ಮಚರ್ಯ ಆದಿ ಜಗದ್ಗುರು ಶ್ರೀ ರೇವಣ ಸಿದ್ಧವರ್ಯ ಎನರಾಧ್ಯ ಗುರು ಸರಬೂರಿನ ಒಡೆಯ ಹಾಲಮತೋದ್ಧಾರಕ ಜಗದ್ಗುರು ರೇವಣ ಸಿದ್ದೇಶ್ವರರಲ್ಲಿ, ಭಗವಂತ ಬೀರದೇವರಲ್ಲಿ, ಮಹಿಮಾಂತ ಪುರುಷ ಮಾಳಿಂಗೇಶ್ವರರಲ್ಲಿ, ಕರಿಸಿದ್ಧರಲ್ಲಿ, ಬಸವಾದಿ ಶಿವಶರಣರಲ್ಲಿ, ಕನಕಾದಿ ಸಂತರನ್ನ ಅರುಣ್ಮಂದಿರದಲ್ಲಿ ಧ್ಯಾನಿಸಿ ಬಹುತೇಕವಾಗಿ ಗುರುವಿನ ಬಂಧುಗಳ ಮದುವೆ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತ ಇಲ್ಲಿಯ ಪರ್ಯಂತರವಾಗಿ ಹಲವಾರು ಮಹಾತ್ಮರು ಬಂದು ತಮ್ಮೆಲ್ಲರಿಗೂ ದರ್ಶನಾಶೀರ್ವಾದವನ್ನು ನೀಡಿ ಹೋಗಿದ್ದಾರೆ. ಈ ಸದ್ಯಕ ವೇದಿಕೆ ಮೇಲೆ ಇರುವಂತ ಆತ್ಮೀಯ ಪರಮ ಪೂಜ್ಯರಾದಂತ ನಮ್ಮ ಶಾಂತ ಮುತ್ತಯ್ಯನವರು ಉಸುಗು ಬಿತ್ತಿ ಗೋಧಿಯನ್ನ ಬೆಳೆದಂತ ಪವಾಡ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ನಮ್ಮ ಭೂವಿ ಕಾಡಂಗೇರಿ ಎನ್ನುವಂಥದ್ದು. ಅಲ್ಲಿಂದ ಆಗಮಿಸಿರುವಂತ ನಮ್ಮ ಭಿಕ್ಷಿಣ ಗುರುಗಳವರಲ್ಲಿ, ಪರಮ ಪೂಜ್ಯರಾಗಿರುವಂತ ನಮ್ಮ ಚಿದಾನಂದಯ್ಯ ಗುರುಗಳವರಲ್ಲಿ, ಈ ಕ್ಷೇತ್ರದ ಎಲ್ಲ ಕಾರ್ಯಗಳಿಗೆ ಕಾರಣೀಭೂತರಾಗಿರುವಂತ ತಮ್ಮೆಲ್ಲರ ಗುರುಗಳಾಗಿರುವಂತ ಮಾದಯ್ಯ ತಾತನವರಲ್ಲಿ, ಬಹುತೇಕವಾಗಿ ಲಿಂಗಸೂರಿನ ಸಮುದಾಯದ ತಾಲೂಕು ಅಧ್ಯಕ್ಷರಾಗಿರುವಂತವರಲ್ಲಿ, ವೇದಿಕೆ ಮೇಲೆ ಅವರಿವರೆನ್ನದ ಎಲ್ಲ ಗುರುವಿನ ಬಂಧುಗಳವರಲ್ಲಿ, ನೂತನ ವಧುವರವಾಗಿರುವಂತ ಬಸವರಾಜಯ್ಯ ಗುರುವಿನವರು ಮತ್ತು ಭಾರತಿ ಅವರಲ್ಲಿ, ನೂತನ ಎಲ್ಲ ಭಕ್ತವೃಂದ ದಂಪತಿಗಳಲ್ಲಿ ಭಾಗವಹಿಸಿರುವಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಬಹಳ ಖುಷಿಯ ವಿಷಯ, ಒಂದು ಒಳ್ಳೆಯ ಕಾರ್ಯವನ್ನ ನಮ್ಮ ಮಾದಯ್ಯ ಗುರುಗಳವರು ಏರ್ಪಾಟ್ ಮಾಡಿದ್ದಾರೆ. ಸುಮ್ನೆ ತಮ್ಮ ಮಗನ ಮದುವೆ ಮಾಡಿ ಕೈ ತೊಳ್ಕೊಂಡ್ರೆ ಆಗ್ತಿತ್ತು, ಆದ್ರೆ ಬರೇ ನಮ್ಮ ಮಕ್ಕಳ ಮದುವೆ ಮಾಡಿ ಮುಗಿಸ್ಬಾರ್ದು, ಅದರ ಜೊತೆಯಲ್ಲಿ ಒಂದಷ್ಟು ಒಳ್ಳೆಯ ಸಮಾಜದ ಕಾರ್ಯಗಳನ್ನ, ಬಡವರಿಗೆ ಮಾಂಗಲ್ಯ ಧಾರಣೆ, ನನ್ನ ಮಗನ ಜೊತೆಯಲ್ಲಿ ಬಡವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಶ್ರೀಮಠದಿಂದ ಕಲ್ಪಿಸಿಕೊಡ್ಬೇಕಂತ ಒಂದು ಆಯೋಜನೆ ಮಾಡಿರಲ್ಲ. ಜೋರಾಗಿ ಚಪ್ಪಳಿಗೆ ಹೊಡೆದ ಗುರುಗಳಿಗೆ ಅಭಿನಂದಿಸ್ಬೇಕು. ಎಲ್ಲರೂ ವೈಯಕ್ತಿಕ ಜೀವನವನ್ನ ಬಯಸುವ ನಿಟ್ಟಿನೊಳಗ ಸಾಮಾಜಿಕ ಯಾರು ಬಯಸ್ತಾರೆ ಅವನು ದೊಡ್ಡವನಾಗ್ತಾನೆ ಹಾಗೆ ಅನ್ನುವಂಥದ್ದು. ಬಹುತೇಕವಾಗಿ ಬಹಳ ಸುಂದರವಾಗಿ ಇಲ್ಲೆಲ್ಲರೂ ವಧುವರರು ಬಂದಿದ್ದೀರಿ. ಬಾಸಿಂಗ ಕಟ್ಟುವುದಕ್ಕೆ ಬೇಕೆಷ್ಟು ಜನರು, ಬಾಳೆ ಮಾಡುವುದಕ್ಕೆ ಗಂಡನಿಗೆ ಬೆವರು ಅಂತ ಒಂದು ಗಾದೆ ಇದೆ. ಬಾಸಿಂಗ ನೋಡಿ, ಬಾಸಿಂಗ ಕಟ್ಟಬೇಕಾದ್ರೆ ಇಷ್ಟೆಲ್ಲಾ ಜನರು ಬೇಕು, ಗುರುಗಳು ಬೇಕು, ಊದವ್ರು ಬೇಕು, ಬಾರ್ಸವ್ರು ಬೇಕು, ಅಕ್ಕಿ ಕಾಳು ಹಾಕೋರು ಬೇಕು, ಎಲ್ಲರೂ ಬೇಕು. ಮುಂದೆ ಬಾಳೆ ಮಾಡಾಕ ಇವರೆಲ್ಲರೂ ಇರ್ತಾರ? ಇವ್ರು ಯಾರು ಇರಂಗಿಲ್ಲ, ಗಂಡನಿಗೆ ಬೆವರು ಅಂತ. ನಿಜವಾಗಿ ಜೀವನ ಅನ್ನುವಂಥದ್ದು ಹೇಗಿರ್ತದ ಅಂತಂದ್ರೆ, ನಿಮ್ಮೆಲ್ಲರಿಗೆ ಇವತ್ತ ಒಂದು ಮಾಂಗಲ್ಯ ಧಾರಣೆಯನ್ನು ಮಾಡಿದ್ದಾರೆ. ಒಂದು ಮಂತ್ರ ಬರ್ತದೆ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಬಗೆ ತುಂ ಜೀವ ಶರದ ಶತಂ ಅಂತ. ಬಹಳ ಮಂದಿಗೆ ಇದ್ರ ಅರ್ಥ ಗೊತ್ತಿಲ್ಲ, ಸುಮ್ನೆ ಅವ್ರ ಗುರುಗಳು ಹೇಳ್ತಾರೆ, ಇವ್ರೇನ ಕಟ್ಕೊಂಡು ಬಿಡ್ತಾರೆ. ಮುಖ್ಯವಾಗಿ ಅದರ ಅರ್ಥವನ್ನ ನಾವು ತಿಳ್ಕೋಬೇಕು. ಏನಪ್ಪಾ ಅಂತಂದ್ರ, ಇಲ್ಲಿ ತಾಯಂದಿರೆಲ್ಲ ಸೇರಿದ್ದೀರಿ, ನಿಮಗ ಮಾಂಗಲ್ಯ ಧಾರಣ ಮಾಡ್ಯಾರ. ಯಾವಲಿಗೆ ಧಾರಣೆ ಮಾಡ್ಯಾರ? ಟೊಂಕು ಕಟ್ಟ್ಯಾರ, ಮೊಣಕಾಲಿ ಕಟ್ಟ್ಯಾರ, ಏನ್ ಕೈ ಕಟ್ಟ್ಯಾರ, ಎಲ್ಲಿ ಕಟ್ಟ್ಯಾರ? ಹೆಣ್ಮಕ್ಳಿಗೆ ಎಲ್ಲಿ ಕಟ್ತಾರ ಮಾಂಗಲ್ಯವನ್ನ? ಕುತ್ತಿಗೆಗೆ ಕಟ್ತಾರೆ. ಕಂಠೆ ಬದ್ನಾಮಿ, ಕುತ್ತಿಗೆಗೆ ತಾಳಿ ಕಟ್ತಾರೆ. ಹೆಣ್ಣು ಮಕ್ಕಳಿಗೆ ಯಾಕೆ ಕುತ್ತಿಗೆಗೆ ತಾಳಿ ಕಟ್ತಾರೆ ಅಂತಂದ್ರೆ, ನಿನಗ ಜೀವನದೊಳಗ ಎಷ್ಟೇ ಸಂಕಟ ಬರ್ಲಿ, ಎಷ್ಟೇ ತ್ರಾಸ ಬರ್ಲಿ, ಕುತ್ತಿಗೆ ಮಠ ಬಂದ್ರು ನೀನು ತಾಳ್ಬೇಕು ಅಂತ ತಿಳ್ಕೊಂಡು ಏನ್ ಕಟ್ತಾರ? ತಾಳಿಯನ್ನ ಕಟ್ತಾರೆ. ತಾಳಿಯ ಸಂಕೇತ ಏನು ಅಂತಂದ್ರೆ, ನೀನು ತಾಳು, ಜೀವನದಲ್ಲಿ ನೀನೊಂದು ತಾಳು ಅಂತ. ಇನ್ನ ತಾಳಿಯ ನಿರ್ಮಾಣ ನೋಡ್ಬೇಕು, ನಮ್ಮ ಹಿರಿಯರು ಎಷ್ಟು ಅದ್ಭುತವಾಗಿರುವಂತವ್ರು ಇದ್ರು ಅನ್ನುವುದಕ್ಕೆ. ತಾಳಿ ಏನನ್ನ ಸೂಚಿಸ್ತಾ ಇದೆ, ಜೀವನದ ಗುರಿಗಳನ್ನ ಏನು ಸೂಚಿಸ್ತಾ ಇದೆ ಅಂತಂದ್ರೆ, ತಾಳಿ ಒಂದ ಮಣಿ ಹಾಕಿರಂಗಿಲ್ಲ, ಅದ್ರೊಳಗ ನೂರಾರು ಕರಿಮಣಿಗಳನ್ನ ಹಾಕ್ತಾರೆ. ಎಷ್ಟಾಗ್ತಾರೆ? ನೂರಾರು ಕರಿಮಣಿಗಳಿರ್ತಾವ.
ಅವ್ ನೂರಾರು ಕರಿಮಣಿಗಳು ಏನನ್ನ ಹೇಳ್ತಾವಂತಂದ್ರೆ ನಿನ್ನ ಜೀವನದಲ್ಲಿ ಒಬ್ಬರ ಅಲ್ಲ ಇಬ್ಬರಲ್ಲ ನೂರಾರು ಮಂದಿ ನಿನ್ನ ಕಪ್ಪು ಚುಕ್ಕಿ ಹೇಳ್ತಾರೆ, ನಿನ್ನ ಬಗ್ಗೆ ಅಲ್ಲಸಲ್ಲದ ಹೇಳ್ತಾವ್ರೆ. ಏನ್ ಹೇಳಿದ್ರು ಕೂಡ ನೀನು ಅದ್ರೊಳಗೆ ಅಲ್ಲೊಂದ್ ಇಲ್ಲೊಂದು ಬೆಲ್ಲದ ಮಣಿ ಅಂತ ಹಾಕ್ತಾರೆ. ಅವ್ ಬಾಳ ಇರಂಗಿಲ್ಲ, ಸುಮ್ ಎಲ್ಲಾರ ಒಂದೊಂದ್ ಇರ್ತಾವೆ, ಹೌದಲ್ಲ? ಕಪ್ಪು ಚುಕ್ಕಿ ಸಾಕಷ್ಟು ಬರಬಹುದು ಜೀವನದೊಳಗೆ, ಆದ್ರೆ ನೀನು ಬೆಲ್ಲದಂಗ ಬದುಕು, ಬೆಲ್ಲದಂಗ ಬದುಕಿ ನೀನು ಜೀವನ ತೋರಿಸು ಅಂತ ಹೇಳ್ತಾರೆ. ಇನ್ನು ಮುಂದೆ ಹೋಗಿ 2 ಪದ್ಮ ಬಂಗಾರದು ಹಾಕಿರ್ತಾರೆ, ಬಂಗಾರದು ಇರ್ತಾವೆ, ಇಷ್ಟಿಷ್ಟೇ ಅವು 2 ಪದ್ಮ ಇರ್ತವೆ. ಅವು ಏನು ಉಪದೇಶ ಮಾಡ್ತಾವಂದ್ರೆ ನೀವಿಬ್ರು ಜೋಡಿ ಹೇಗಿರ್ಬೇಕು ಅಂತಂದ್ರೆ, ಈ ಇಷ್ಟು ಕರಿಮಣಿ ಒಳಗ ನೀನು ಬೆಲ್ಲದಂಗಿದ್ದುಕೊಂಡು ಇಬ್ಬರ ಜೊತೆ ಬಂಗಾರದಂಗ ನಿಮ್ಮ ಬದುಕು ಸಾಗಬೇಕು ಅನ್ನುವಂಥದ್ದನ್ನ ಆ ಮಾಂಗಲ್ಯ ನಿಮಗೆ ಉಪದೇಶ ಮಾಡುತ್ತೆ ಹಾಗೆ ಅನ್ನುವಂಥದ್ದು. ಹಾಗಾಗಿ ಬಹುತೇಕ ಇಲ್ಲಿ ಮಾಂಗಲ್ಯ ಧಾರಣ ಮಾಡ್ಕೊಂಡಂತವರು ಬಹಳ ಮಂದಿ ಇತ್ತಿತ್ಲಾಗ ಏನಾಗಿದೆ ಅಂದ್ರೆ, ಹೆಣ್ಣು ನೋಡಕ್ ಹೋದಾಗ ಈ ಹುಡುಗಿ ಹೆಂಗದಾಳ, ಈ ಹುಡುಗಿ ಚಲೋ ಅದಾಳ ಇಲ್ಲೋ, ಈಕಿನ ಕೈಯಾಗ ಅನ್ನದ ಇಲ್ಲೋ, ಈಕಿನ ಕೈಯಾಗ ಚಲೋ ಹಿಂಗ್ ನೋಡ್ತಾರ. ಇನ್ನು ನೀವು ಹೆಣ್ಮಕ್ಳು ನೋಡ್ಬೇಕು ಒಂದಿಷ್ಟು, ಏನು ನೋಡ್ಬೇಕಂದ್ರೆ ಇವ ದಾರ ಕುಡಿತಾನೆ ಇಲ್ಲೋ, ಇವ ಗುಟ್ಕ ತಿಂತಾನೆ ಇಲ್ಲೋ ನೋಡಿ ಮಾಡ್ಕೊಳ್ರಿ, ಸುಮ್ನೆ ಮಾಡ್ಕೋಬೇಡ್ರಿ. ಅವ್ಕರು ನೋಡಿ ಮದುವೆ ಆಗ್ರಿ, ಇಲ್ಲ ಅಂದ್ರೆ ಹದಿಗೆಡ್ತದ ಸಂಸಾರ. ಹಾಗಾಗಿ ಇವ ದಾರ ಕುಡಿತಾನೆ ಇಲ್ಲೋ, ಇವ ಚಲೋ ಅದಾನ ಇಲ್ಲೋ, ನನ್ನ ಮುಂದೆ ನನ್ನ ಗಾಡಿ ನಡೆಸ್ತಾನೆ ಇಲ್ಲ ಅನ್ನುವಂಥದ್ದನ್ನ ನೀವು ನೋಡಿ ಹೆಜ್ಜೆ ಇಡುವಂತ ವ್ಯವಸ್ಥೆ ಆಗಬೇಕು ಹಾಗೆ ಅನ್ನುವಂಥದ್ದು. ಯುವಕರು ಬಹಳ ಜನ ಸೇರಿದ್ದೀರಿ, ಬಹಳ ಮಂದಿ ಇತ್ತಿತ್ಲಾಗ ನಮ್ಮ ಜೀವನ ಹೆಂಗ ಆಗ್ತಾ ಇದೆ ಅಂತಂದ್ರೆ, ಎಂಥ ಮಾನವ ಜನ್ಮ ಏನಿ ಕೆಡಿಸ್ಬಿಟ್ರಪ್ಪ, ಇಂಥ ಮನುಷ್ಯ ಜನ್ಮ ನಿಮಗ ಸಿಕ್ಕಿತ್ತೇನ್ರಪ್ಪಯ್ಯ ಅಂತವ್ರೆ. ಪವಿತ್ರವಾಗಿರುವಂತ ಏತಮ್ಮ ಅಲ್ಲಿಡ ಒಂಚೂರು ಹೇಳೋದಾಗಲ್ತ ಸುಮ್ಕೊಡು. ಎಂಥ ಮನುಷ್ಯ ಜನ್ಮ ಏನ್ ಕೆಡಿಸಿಬಿಟ್ಟಿರಪ್ಪ, ಇಂಥ ಮನುಷ್ಯ ಜನ್ಮ ನಿಮ್ಗೆ ಸಿಕ್ಕಿತ್ತೇನ್ರಪ್ಪಯ್ಯ ಅಂತಾರೆ. ಪವಿತ್ರವಾಗಿರುವಂತ ಮನುಷ್ಯ ಜನ್ಮ ನಮ್ಮದಾಗಿದೆ. ನಾವು ದಾರು ಕುಡ್ಕೊಂತ, ಬಿಡಿ ಸೇದ್ಕಂತ, ಸುಡುಗಾಡ ಚಟಗಳನ್ನು ಮಾಡ್ಕಂತ ಜನ್ಮವನ್ನ ಹಾಳು ಮಾಡ್ಕೊಳಕತ್ತೀವಿ. ಪವಿತ್ರವಾಗಿರುವಂತ ಮನುಷ್ಯ ಜನ್ಮ ಚಂದಗ ದುಡಿದು ಜೀವನವನ್ನ ಸಾಗಿಸ್ಬೇಕು. ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ. ಕಾಯಕ ಅಂದ್ರೆ ಕೈಲಾಸ ಅಂದ್ರೆ ಎಲ್ಲಿರ್ತದೆ ಅಂತ, ಕೆಳಗಿರ್ತದ ಮ್ಯಾಗಿರ್ತದಲ್ಲ. ಯಾರು ದುಡಿತಾರ, ಯಾರು ಶ್ರದ್ಧೆಯಿಂದ ಕಾಯಕ ಮಾಡ್ತಾರ, ಅವ್ರ ಮನೆ ಕೈಲಾಸಮಯವಾಗಿರ್ತದೆ, ಅವ್ರ ಮನೆ ಸುಖಮಯವಾಗಿರ್ತದೆ ಹಾಗೆ ಅನ್ನುವಂಥದ್ದು. ಬಹುತೇಕವಾಗಿ ನಮ್ಮ ಮಾದಯ್ಯ ಸ್ವಾಮಿಗಳು ಬಹಳ ಅದ್ಭುತವಾಗಿರುವಂತ ಕಾರ್ಯ ನಮ್ಮ ಇದು ರೇವಣಸಿದ್ದೇಶ್ವರ ಮಠದಲ್ಲಿ ಆಯೋಜನೆ ಮಾಡಿದ್ದಾರೆ. ಕೂತ್ಕೊಳ್ರಪ್ಪ, ಕೂತ್ಕೊಳ್ರಿ. ಬಹಳ ಅದ್ಭುತವಾಗಿರುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮಾಂಗಲ್ಯ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂತದ್ದು. ಯಾಕಪ್ಪ ಅಂತಂದ್ರೆ ಇದ್ರ ಜೊತೆಯೊಳಗ ಬಹಳ ನನ್ನ ಖುಷಿ ತಂದಿದ್ದೇನೆಂದ್ರೆ, ಸಜ್ಜಲಗುಡ್ಡ ಶರಣಮ್ಮ ತಾಯಿಯವರ ಒಂದು ಚರಿತ್ರೆಯನ್ನು ಕೂಡ ಕೆಲವು ದಿನ 5 ದಿನ ಪ್ರವಚನ ಮಾಡಿಸಿದರೆ ಕಾಣಿಸುತ್ತೆ. ಬರೇ ಸಾಮೂಹಿಕ ಮಾಡಿ ಬಿಟ್ಟಿಲ್ಲ, ಇದರ ಮಧ್ಯದೊಳಗ ಮಹಾತ್ಮರ ಜೀವನ ಚರಿತ್ರೆಯನ್ನು ಭಕ್ತರಿಗೆ ಮುಟ್ಟಿಸ್ಬೇಕು. ಬದುಕು ಶರಣಮ್ಮನಂಗಿರಬೇಕು, ಬದುಕು ಬಂಗಾರದಂಗಿರಬೇಕು, ಅವರ ಜೀವನವನ್ನ ಚಂದ ಕಟಗಳ್ಳಿ ಅನ್ನುವಂತ ನಿಟ್ಟಿನೊಳಗ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರ ಮಕ್ಕಳನ್ನು ಕೂಡ ಒಳ್ಳೆಯ ದಾರಿಯಲ್ಲಿ ಬದುಕ್ತಾ ಇದ್ದಾರೆ. ಇದು ನಮ್ಮ ಪರಂಪರೆ ಹೇಗಿದೆ ಅಂತಂದ್ರೆ, ಆಲಮದ ಧರ್ಮ ಗುರು ಪರಂಪರೆ ಅನ್ನುವಂಥದ್ದು. ಈ ಗುರು ಪರಂಪರೆಯಲ್ಲಿ ಎಲ್ಲಾ ಭಕ್ತರಿಗೆ ಶುಭ ಕಾರ್ಯ ಇರ್ಲಿ, ಅಶುಭ ಕಾರ್ಯ ಇರ್ಲಿ, ಯಾವುದೇ ಕಾರ್ಯಗಳಿದ್ದು ಅಂದ್ರೂ ಕೂಡ ಅವ್ರ ಮನೆಗಳಿಗೆ ಬಂದು ಎಲ್ಲ ಕರ್ಮವನ್ನ ತೊಳೆಯುವವರು ಯಾರಾದ್ರೂ ಇದ್ರೆ ಅದು ನಿಮ್ಮ ಮಾದೈ ತಾತ್ನವರು, ನಿಮ್ಮ ಮನೆ ಗುರುಗಳು ಅನ್ನುವಂಥದ್ದು. ನಾವೆಲ್ಲ ಎಲ್ಲೆಲ್ಲಿ ಹೋಗಿ ಬಹಳ ಮಂದಿ ಏನ್ ಮಾಡ್ತಾರಂದ್ರೆ, ದೊಡ್ಡ ದೊಡ್ಡ ಹೋಮ ಮಾಡಿ ಏನೇನೋ ಪೂಜೆ ಮಾಡಿದ್ರೆ ನಮ್ ಕರ್ಮ ಹೋಗ್ತದಂತಾರ. ಮನಿ ದೇವರು ಬಿಟ್ಟು ಮಲ್ಲೈಗೆ ಹೋದ್ರೆ ಏನು ಇಲ್ಲ ಅಂತ ಹೇಳ್ತಾರ. ಒಂದ್ ಕಡೆ ನೀವೇನು ಪೂಜೆ ಮಾಡಿದ್ರಲ್ಲ, ಮೊದಲು ಮನೆ ದೇವ್ರನ್ನ ನಡ್ಕೋಬೇಕು, ಮನೆ ಗುರುವಿಗೆ ನಡ್ಕೋಬೇಕು, ಮನೆಯ ತಾಯಿ ತಂದೆಯನ್ನು ಚೆನ್ನಾಗಿ ನೋಡ್ಕೋಬೇಕು. ಅಂದಾಗ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನುವಂತ ಮಾತನ್ನ ಹೇಳುತ್ತಾ, ನಾನು ಇನ್ನೂ ಇಷ್ಟು ಹಲವಾರು ಮದುವೆಗಳ ಕಾರ್ಯಕ್ರಮ ಇದಾವ. ಹಾಗಾಗಿ ಇನ್ನೂ ಹಲವಾರು ಅತಿಥಿ ಮಹೋದಯರು ಬರ್ತಾ ಇದ್ದಾರೆ, ಪೂಜ್ಯರು ಇನ್ನೂ ಬರ್ತಾ ಇರಬಹುದು ಬಹುತೇಕವಾಗಿ. ಹಾಗಾಗಿ ಅವರ ಮಗನಿಗೆ ಮತ್ತು ಇಲ್ಲಿ ಭಾಗವಹಿಸಿರುವಂತ ಎಲ್ಲ ವಧುವರರಿಗೆ ಜಗದ್ಗುರು ರೇವಣಸಿದ್ಧರ ಆಶೀರ್ವಾದ, ಆ ಬೀರದೇವರ ಆಶೀರ್ವಾದ, ಎಲ್ಲ ಮಹಾತ್ಮರ ಆಶೀರ್ವಾದ ಅವ್ರಿಗೆ ಇರ್ಲಿ ಅನ್ನುವಂತ ಮಾತನ್ನ ಹೇಳುತ್ತಾ ನಾನು ಆ ಪುಷ್ಪಗಳನ್ನು ಮುಗಿಸ್ತಾ ಇದ್ದೇನೆ. ಪೂಜ್ಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅವರು ಪ್ರಖ್ಯಾತ ವಾಗ್ಮಿಗಳು, ನಮ್ಮ ಮೂಲ ಗುರುಪೀಠ ಶ್ರೀ ಗುರು ರೇವಣಸಿದ್ದೇಶ್ವರ ಗುರುಪೀಠ ಸರೂರಿನ ಅಧಿಪತಿಗಳು. ಅಗತೀರ್ಥ ಮತ್ತು ಸರೂರುಗಳಲ್ಲಿ ಅವ್ರ ಮಠ ಇದೆ. ಅವ್ರಿಗೆ ಮತ್ತೊಂದು ಸರಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನ, ನೂತನ ಚಿಂತನೆಗಳನ್ನ ನಮ್ಗೆ ಅರ್ಪಿಸಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಎಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ರಿ. ಧನ್ಯವಾದಗಳು ಪರಮ ಪೂಜ್ಯರಿಗೆ.
ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ IDPR ನ ಸ್ಪೆಷಲ್